ಹಲೋ ಹೇಳ್ರಿ, ಮುರಳಿ ಮಿಲ್ಟ್ರಿ ಹೋಟ್ಲೆ. ಹೇಳಿ ಓಪನ್ ಆಗಿದೆ, ಇವಾಗ ಓಪನ್ ಮಾಡ್ತಾ ಇದೀವಿ. ಏನು ಬೇಕು ನಿಮಗೆ? ಇಲ್ಲ ಚಿಕನ್ ಬಿರಿಯಾನಿ ಇಲ್ಲ ರೀ ಇವತ್ತು, ಮಟನ್ ಬಿರಿಯಾನಿ ಮಾತ್ರ. ಮಟನ್ ಬಿರಿಯಾನಿ ಇದೆ, ಚಿಲ್ಲಿ ಚಿಕನ್ ಇದೆ, ಮಟನ್ ಚಾಪ್ಸ್ ಇದೆ, ತಲೆ ಮಾಂಸ ಇದೆ, ಬೋಟಿ ಇದೆ. ಇಲ್ಲಪ್ಪ ಫಿಶ್ ಮಾಡಲ್ಲ, ಭಾನುವಾರದ ಫಿಶ್ ಮಾಡಲ್ಲ ರೀ ನಾವು. ಓಕೆ, ಬರ್ತಾ ಇದ್ದೀರಾ? ಎಷ್ಟು ಜನ ಬರ್ತಾ ಇದ್ದೀರಾ? 12 ಜನ ಬರ್ತಾ ಇದ್ದೀರಾ? ಬನ್ನಿ ಬೇಗ ಬರಬೇಕು, ಯಾಕಂದರೆ ಇವತ್ತು ಬೇಗ ಕ್ಲೋಸ್ ಆಗಿಬಿಡುತ್ತೆ. ಬೇಗ ಬಂದು ಏನು ಬೇಕಾದ್ರೂ ತಿನ್ಕೊಂಡೋಗಿ. ನಮಸ್ಕಾರ ಸ್ವಾಮಿ. ಶುರು ಆಯಿತು, ಬಿಸ್ನೆಸ್ ಶುರು ಆಗೋದ್ರೆ ತಡ್ಕೊಳಕ್ಕಾಗಲ್ಲ ನಾವು. ನಮಸ್ಕಾರ ನಿಮ್ಮೆಲ್ರಿಗೂ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಅವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ವಿಶೇಷ? ಯಾರು ಅಡುಗೆ ಮಾಡಕ್ಕೆ ಬರ್ತಾ ಇದ್ದಾರೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸದ್ಗುಂಟೆ ಪಾಳ್ಯ ಕ್ರೈಸ್ಟ್ ಕಾಲೇಜ್ ಹಿಂಭಾಗ ಇದೆ, ತಾವರೆಕೆರೆ ರೋಡ್ ಇದೆ. ಅಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಕಂಪ್ನಿಗಳಿದೆ. ಅಲ್ಲಿ ಸುಮಾರು 5 ವರ್ಷಗಳ ಹಿಂದೆ ಬನಶಂಕರಿ ದೊನ್ನೆ ಬಿರಿಯಾನಿ ಅನ್ನೋ ಒಂದು ಹೋಟ್ಲು ಶುರು ಆಯಿತು. 5 ವರ್ಷದ ಹಿಂದೆ ಶುರು ಆದಂಥ ಹೋಟ್ಲು ಇವತ್ತು 2 ಬ್ರಾಂಚ್ ಆಗಿದೆ. ಜೊತೆಗೆ ಆನ್ಲೈನಲ್ಲಿ ಆರ್ಡ್ರನ್ನ ಮಾಡಿದ್ರೆ ನಿಮ್ಮ ಮನೆಗೆ ಬಿರಿಯಾನಿನ ಮತ್ತು ಐಟಮ್ಗಳನ್ನ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾಗೇಶ್ ಅವರು ಬರ್ತಾ ಇದ್ದಾರೆ. ಸದ್ಗುಂಟೆ ಪಾಳ್ಯದ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ. ನಾಗೇಶ್ ಅವರೇ ನಮಸ್ಕಾರ ಸರ್. ನಾಗೇಶ್ ತಾನೇ ನೀವು? ನಾಗೇಶ್ ಬನ್ರಿ ರೀ. ನಾಗೇಶ್ ಅಂದರೆ ಅವರೇ ಯೋಚನೆ ಮಾಡ್ತಾ ಇದ್ದಾರೆ, ನಾನಲ್ವಾ ಅಂತ. ಬನ್ನಿ ನಾಗೇಶ್. ಓಕೆ ಸರ್. ನಾಗೇಶ್, ಹೆಂಗಿದೆ ಹೋಟ್ಲು ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ಏನು ಹೋಟ್ಲ್ ಹೆಸರು? ಶ್ರೀ ಬನಶಂಕರಿ ದೊನ್ನೆ ಬಿರಿಯಾನಿ. ಬನಶಂಕರಿ ಹೆಸರಲ್ಲೇ ದೊನ್ನೆ ಬಿರಿಯಾನಿನಾ? ಸರಿ ಹೋಯ್ತು ವಿಷಯ. ಮತ್ತೆ ಎಷ್ಟು ವರ್ಷ ಆಯ್ತು ಓಪನ್ ಮಾಡಿ? ಆಯ್ತು 5 ವರ್ಷ ಆಯ್ತು. 5 ವರ್ಷ ಆಯ್ತು. ಹೆಂಗ್ ನಡೀತದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಏನು ಹೋಟ್ಲು ಸ್ಪೆಷಲ್? ನಾಟಿ ಕೋಳಿ, ಗುಂಟೂರು ಚಿಕನ್ನು, ಮಲ್ಲಿ ಚಿಕನ್ನು, ದೊನ್ನೆ ಬಿರಿಯಾನಿ. ಸ್ವಲ್ಪ ತೆಲುಗವ್ರು ಜಾಸ್ತಿ ಅವರಲ್ಲಿ. ಗುಂಟೂರು ಚಿಕನ್ ಎಲ್ಲ ಹಾಕಿ ಬಾರಿಸ್ತಾ ಇದೀರಾ ಸದ್ಗುಂಟೆ ಪಾಳ್ಯದಲ್ಲಿ. ಇನ್ನೊಂದು ಬ್ರಾಂಚ್ ಎಲ್ಲ ಮಾಡಿದಿರಂತೆ, ಬಾನಸವಾಡಿ ಸರ್. ಅಲ್ಲೇ ನೋಡ್ಕೊಳ್ತಾರೆ? ಅಲ್ಲಿ ಈಗ ಸದ್ಯಕ್ಕೆ ನಾನೇ ನೋಡ್ತಾ ಇದ್ದೀನಿ. 2 ಕಡೆ ಹೆಂಗ್ ಹೋಗ್ತೀರಪ್ಪ? ಬನಶಂಕರಿ ಅಲ್ಲಿರೋದು ಬಾನಸವಾಡಿ ಇರೋದಲ್ಲಿ, ನಿಮ್ ಸದ್ಗುಂಟೆ ಪಾಳ್ಯ ಇರೋದಲ್ಲಿ? ಇಲ್ಲಿ ನಮ್ಮ ಕಸಿನ್ ಬ್ರದರ್ನ ಬಿಟ್ಟಿದ್ದೀನಿ. ಇಲ್ಲ, ಇಲ್ಲಿ ಸುದುಂಡೆ ಪಾಳ್ಯದಲ್ಲೇ. ಅಲ್ಲಿ ನಾನು ಈಗ ಸದ್ಯಕ್ಕೆ ನಾನೇ ನೋಡ್ಕೊಂಡು ಬನಶಂಕರಿ ದೊನ್ನೆ ಬಿರಿಯಾನಿ ಅಂತ ಅಲ್ಲೇ ಅದೇ ಹಾಕಿದ್ದೀನಿ. ಸೇಮ್ ಐಟಮೇ ಸಿಗುತ್ತಾ? ಸೇಮ್ ಐಟಮ್. ಒಂದೇ ಕಡೆ ಮಾಡ್ಕೊಂಡು ಹೋಗ್ತೀರಾ? ಒಂದೇ ಕಡೆ ಫಸ್ಟ್ ಟ್ರಿಪ್ ಇಲ್ಲಿಂದ ಮಾಡ್ಕೊಂಡು ಹೋಗ್ತೀನಿ. ಓಕೆ, ನೆಕ್ಸ್ಟ್ ಅಲ್ಲಿ ಮಾಡ್ತೀನಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ಮಿಸ್ಟರ್ ನಾಗೇಶ್? ಮಲ್ಲಿ ಚಿಕನ್ ಮಾಡ್ತಾ ಇದೀನಿ ಸರ್. ಮಲ್ಲಿ ಚಿಕನ್? ಹೌದು ಸರ್. ಅದ್ಯಾವ್ದ್ರಿ ಮಲ್ಲಿ ಚಿಕನ್? ಸ್ಪೆಷಲ್ ಸರ್ ನಮ್ಮ ಹೋಟ್ಲು. ನಿಮ್ಮ ಹೋಟ್ಲು ಸ್ಪೆಷಲ್ ಮಲ್ಲಿ ಚಿಕನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ ನಾಗೇಶ್ ಅವರು ಬಂದಿದ್ದಾರೆ. ಸರ್, ನಮ್ಮ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಮಲ್ಲಿ ಚಿಕನ್ ಸರ್, ಒಂದ್ಸರಿ ತಿನ್ನೋಡಿ, ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಮಲ್ಲಿ ಚಿಕನ್ ತೋರಿಸ್ತಾ ಇದೀವಿ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಶುರು ಮಾಡೋಣ. ಮಲ್ಲಿ ಚಿಕನ್ ಮಾಡಕ್ಕೆ ಏನೇನು ತಿಂದಿದ್ದೀರಾ ನಾಗೇಶ್? ಮಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಒಣ ಕೊಬ್ಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅರಿಶಿನ, ಧನಿಯಾ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಎಷ್ಟು ಗಂಟೆ ನೀವು ಹೋಟ್ಲ್ ಓಪನ್ ರೀ? ಮಾರ್ನಿಂಗ್ 7 ಸರ್. ಕಾಲ್ ಸೂಪು ಅದೆಲ್ಲ ಇದೇನ್ರಿ? ಕಾಲ್ ಸೂಪು, ತಟ್ಟೆ ಇಡ್ಲಿ, ದೋಸೆ. ಎಷ್ಟು ಗಂಟೆ ಓಪನ್ ಮಾಡ್ತೀರಾ ಹೋಟ್ಲನ್ನ? ಬೆಳಗ್ಗೆ 7ಗೆ ಓಪನ್ ಆಗುತ್ತೆ. ಮಾರ್ನಿಂಗ್ 7ಗೆ ಓಪನ್? 2 ಕಡೆನೂ? ಈಗ ಸದ್ಯಕ್ಕೆ ಅಲ್ಲಿ ಇನ್ನೂ ಸ್ಟಾರ್ಟ್ ಶುರು ಮಾಡಿಲ್ಲ. ಮಾಡಬೇಕು. ಎಲ್ಲ ಜನಗಳು ಕೇಳ್ತಾ ಇದ್ದಾರೆ. ಮಾಡಿ. ಅದೇ ಮಾಡ್ತೀನಿ ಸರ್. ಚೆನ್ನಾಗಿ ಮಾಡಿ, ಒಳ್ಳೇದು ಕೊಡಿ. ಕೊಟ್ಟಾಗ ತಿನ್ನೋರು ಮತ್ತೆ ವಾಪಸ್ ಬರಬೇಕು. ಅದೇ ಇರೋದು ಸರ್ ನಮಗೆ, ಅಲ್ವೇನ್ರಿ? ನಾವು ಕಾಸು ಮಾಡೋದಲ್ಲ ಹೆಚ್ಚು, ಜನಗಳಿಗೆ ಕಾಸು ಬರುತ್ತ್ರಿ. ಕಾಸು ಮಾಡಕ್ ಹೋದಾಗ ಕಾಸು ಬರಲ್ರಿ, ಕೆಲಸ ಮಾಡ್ತಾರ್ರಿ. ಕೆಲಸ ಮಾಡಬೇಕು ಬರುತ್ತೆ. ಫಸ್ಟ್ ನಾವು ಬಂದವ್ರಿಗೆ ತೃಪ್ತಿ ಆಗ್ಬೇಕು. ಅವ್ರು ನಮ್ಮ ಹೋಟ್ಲಿಗೆ ಬಂದು ನಾನು ತಿಂದಿದ್ದು ತೃಪ್ತಿ ಆಯ್ತಪ್ಪ, ನಾವು ಕೊಟ್ಟಿದ್ದು ಕಾಸು ಮೋಸ ಇಲ್ಲ ಅನ್ನೋದು ಒಂದೇ ನಮ್ಗೆ ಬೇಕಾಗಿರೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದೀವಿ. ಸಾಕಾ? ಯಾಕಂದ್ರೆ ಫ್ರೈ ಮಾಡ್ಬೇಕು ಅಷ್ಟೇ. ಓಕೆ, ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ. ಏನದು? ಮೆಣಸಿನ್ಕಾಯಿ ಹಾಕಿ. ಅದು ಎಣ್ಣೆ ಜಾಸ್ತಿ ಆಯ್ತು. ಕೊತ್ತಂಬರಿ ಹಾಕ್ತಾ ಇದೀವಿ. ಮೊದಲು ಮೆಣಸಿನ್ಕಾಯಿನ ಹಾಕಿದೀವಿ. ಅಡುಗೆ ನೀವೇ ಮಾಡ್ತೀರೇನ್ರಿ? ಮಾಡ್ತೀವಿ ಸರ್. ನಾನು ನಾಟಿ ಕೋಳಿ ಬಿರಿಯಾನಿ ಮಾಡ್ತೀರಾ? ನಾಟಿ ಕೋಳಿ ಬಿರಿಯಾನಿ, ಮಟನ್ ಬಿರಿಯಾನಿ. ಓಕೆ. ಅಲ್ಲಿ ಹೈದರಾಬಾದಿನೂ ಕೇಳ್ತಾರೆ, ಅದು ಮಾಡ್ತೀರಾ? ಹೈದರಾಬಾದಿನೂ ಮಾಡ್ತೀವಿ. ಓಹ್, ಸುದುಂಡೆ ಪಾಳ್ಯದಲ್ಲಿ ಮಾಡಿದ್ದೀನಿ. ಬಾನಸವಾಡಿ ಸ್ಟಾರ್ಟ್ ಮಾಡಿಲ್ಲ, ಇನ್ನ ಶುರು ಮಾಡಿಲ್ಲ. ಅಗ್ರಾ ಮೇನ್ ರೋಡ್ ನಲ್ಲಿ ಓಪನ್ ಮಾಡಿದ್ದೀನಿ. ಎಷ್ಟು ಮಾಡಿದೀರಾ ನೀವು? ಅದೇ 2. ಅದು ಬಾನಸವಾಡಿ, ಅಗ್ರಾ ಮೇನ್ ರೋಡ್. ಓಕೆ. ಬಾನಸವಾಡಿ ಇರೋದು ಇಲ್ಲಲ್ವೇನ್ರಿ? ಇಲ್ಲಿ ಬಾಪುಸ್ತಾಪಾಳ್ಯ. ಹೌದು, ಅಲ್ಲೇನಾ ಮಾಡಿದ್ದು? ಅಲ್ಲೇ ಮಾಡಿ. ಓಕೆ. ಸಂತೋಷ್ ವೈನ್ಸ್ ಅಂತ ನಮ್ಮ ಅಣ್ಣವರು ವೈನ್ಸ್ ಪಕ್ಕದಲ್ಲೇ ಮಾಡಿ. ಓಕೆ. ಮದುವೆ ಆಗಿದೆಯಾ? ಆಗಿದೆ ಸರ್. ಎಷ್ಟು ಜನ ಮಕ್ಕಳು? ಒಂದೇ ಹೆಣ್ಮಗು. ಏನು ಮಗು ಹೆಸರು? ಸಾನ್ವಿ ಗೌಡ. ನೆಕ್ಸ್ಟ್ ಇನ್ನೇನು ಹಾಕೋಬೇಕು? ಬಿಡಿ. ಲವಂಗ. ಓಕೆ. ಲವಂಗ, ಚಕ್ಕೆ, ಏಲಕ್ಕಿ ಕಾಯಿ, ಸೋಂಪು. ಅದೇನ್ರಿ ಮಲ್ಲಿ ಅಂದ್ರೆ ಯಾವ ಭಾಷೆ ರೀ? ಏನ್ರಿ ಹಿಂಗಂದ್ರೆ? ಅದು ತಮಿಳ್ನಾಡಿನಲ್ಲಿ ಮಾಡ್ತಾರೆ. ಮಲ್ಲಿ ಚಿಕನ್ ಮಲ್ಲಿ ಅಂತ. ಮಲ್ಲಿ ಅಂದ್ರೆ ಹಂಗೇಳ್ರಿ, ನಮ್ಗೆ ಹೆಂಗ್ರಿ ಗೊತ್ತಾಗ್ತದ್ರಿ ಸ್ವಾಮಿ?
ಮಲ್ಲಿ ಅಂದ್ರೆ ಕೊತ್ತಂಬರಿನಾ? ಓಕೆ. ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ. ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಬೇಕು. ಅದೇನು ಆನ್ಲೈನ್ ಕೊಡ್ತೀರಂತೆ, ಹೆಂಗಪ್ಪ ನೀವು? ಝೊಮ್ಯಾಟೋದಲ್ಲಿ ಟ್ಯಾನಿವಲ್ನೆಲ್ಲ ಇದೆ. ಅವ್ರ ಜೊತೆ ಟೈಪ್ Type ಮಾಡ್ಕೊಂಡು. ಎಷ್ಟು ನಿಮಿಷ, ಎಷ್ಟು ಕಿಲೋಮೀಟರ್ ಇದ್ರೆ ಕಳಿಸ್ತೀರಾ? 2-3 ಕಿಲೋಮೀಟರ್. ಅಲ್ಲೇ ನಿಮ್ ಸುತ್ತಮುತ್ತ ಯಾರು ಕೇಳಿದ್ರೆ, ಮಡವಾಳ ಗಿಡವಾಳ ಕೋರ್ಮಂಗಲ ಯಾರು ಕೇಳಿದ್ರೆ, ಕೋರ್ಮಂಗಲ, BTM ಅಲ್ಲೆಲ್ಲ ಯಾರು ಕೇಳಿದ್ರೆ ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀವಿ. ಮಲ್ಲಿ ಚಿಕನ್, ತಮಿಳ್ನಾಡಿನ ಜನಪ್ರಿಯವಾದಂತ ಒಂದು ಚಿಕನ್ನು ಮಲ್ಲಿ ಚಿಕನ್ನು. ಮಲ್ಲಿ ಅಂದ್ರೆ ಕೊತ್ತಂಬರಿ ಅಂತ ಗೊತ್ತಿರ್ಲಿಲ್ಲ, ಇವತ್ತು ಗೊತ್ತಾಯ್ತು. ಇನ್ನೇನು ಪೇಸ್ಟ್ ಮಾಡ್ಕೋಬೇಕು ನೀವು? ಇನ್ನು ಟೊಮೊಟೊ, ಆನಿಯನ್, ತೊಳಿ, ಜಿಂಜರ್, ತೊಳಿ. ಟೊಮೆಟೊ ಪೇಸ್ಟ್, ಟೊಮೊಟೊ ಸರ್, ಟೊಮೆಟೊ ಆಮೇಲೆ ಈರುಳ್ಳಿ ಪೇಸ್ಟ್. ಈರುಳ್ಳಿ. ಎಸ್. ಟೊಮೊಟೊ ಪೇಸ್ಟ್ ಆಯಿತು, ಹಾಕೊಳ್ಳಿ. ಟೊಮೆಟೊ ಪೇಸ್ಟು, ಈರುಳ್ಳಿ ಪೇಸ್ಟು. ನೆಕ್ಸ್ಟು ಈರುಳ್ಳಿ ಹಾಕಿ ಪೇಸ್ಟ್ ಮಾಡ್ಬೇಕು. ಮಾಡ್ಕೊಳ್ಳಿ. ಅದೊಂದೇನಾ? ಈರುಳ್ಳಿ, ಗಾರ್ಲಿಕ್ಕು ಮತ್ತು ಜಿಂಜರ್ ಇದೆ. ಓಕೆ ಸರ್, ಹಾಕಿ. ಈರುಳ್ಳಿ ಜೊತೆಗೆ ಇನ್ನೇನು ಹಾಕ್ತೀರಿ? ಈರುಳ್ಳಿ ಆದಮೇಲೆ ನೆಕ್ಸ್ಟು ಗಾರ್ಲಿಕ್ಕು, ಜಿಂಜರ್ ಪೇಸ್ಟ್ ಮಾಡಬೇಕು. ಓಕೆ. ಹಾಕಿ. ಕಾಯಿ ಫಸ್ಟ್ ಈಗ ಟೊಮೆಟೊ ಪೇಸ್ಟ್ ಆಯಿತು, ಈಗ ಈರುಳ್ಳಿ ಪೇಸ್ಟು. ಮಲ್ಲಿ ಚಿಕನ್ನ ಮಾಡೋಕ್ಕೋಸ್ಕರ ಶ್ರೀ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ ಬಂದಿದ್ದಾರೆ ನಾಗೇಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಲ್ಲಿ ಚಿಕನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟು ಕಾಯಿ ತುರಿ ಹಾಕೊಳ್ಳಿ. ಇದಕ್ಕೆ ಹಾಕಲ್ಲ ಸರ್? ಹಾಂ, ಅದಕ್ಕೆ ಹಾಕಿ. ಒಣ ಕೊಬ್ಬರಿ ಸರ್. ಕೊಬ್ಬರಿನಾ? ಒಣ ಕೊಬ್ಬರಿ. ಇನ್ನೇನು ಬೇಕು ಅದ್ರ ಜೊತೆಗೆ? ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್. ಸಾಕಣ್ಣೆ? ಹಾಂ ಸಾಕು. ಫಸ್ಟು ಆನಿಯನ್ ಹಾಕೊಂಡು ಹಾಕಿ ಸರ್. ಆನಿಯನಿನ ಪೇಸ್ಟು. ಆನಿಯನ್ ಪೇಸ್ಟ್. ಯಾವಾಗಪ್ಪ ನಾಗೇಶ ತಮಿಳ್ನಾಡಿಗೆ ಹೋಗಿದ್ದೆ ನೀನು ಕಲ್ತ್ಕೊಂಬರಕ್ಕೆ? ಕರ್ನಾಟಕದಲ್ಲಿ ಅಷ್ಟೊಂದು ಐಟಮ್ ಐತೆ. ಅಂದರೆ ನಮ್ಮ ಕುಕ್ ಹತ್ರ ನಾನು ಕಲ್ತ್ಕೊಂಡಿದ್ದೆ ಸರ್. ಹೌದಾ? ಓಕೆ ಓಕೆ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಈರುಳ್ಳಿಯ ಪೇಸ್ಟು, ಎಲ್ಲ ಪೇಸ್ಟ್ಗಳೇ ಇಲ್ಲಿ. ಟೊಮೊಟೊ ಪೇಸ್ಟ್. ಎಸ್. ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಬರೀ ಪೇಸ್ಟೇ, ನೋ ಬ್ರಷು. ಯಾಕಂದರೆ ಈಗೆಲ್ಲ ಹುಡುಗರು ಬಂದು ಎಲ್ಲ ಸ್ಟೈಲಿಶ್ ಫುಡ್ಗಳು ತಿನ್ನೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಹೌದು. ಪಿಜ್ಜಾ, ಬರ್ಗರು. ನಮ್ಮಲ್ಲಿ ವಡೆ ಬೋಂಡೆಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮಾಡಿದರೆ ಬೇರೆ ಐಟಮ್ಗಳು ಫಾರಿನಿಂದ ಬರ್ಗರು ಇವೆಲ್ಲ ಬರ್ತಾನೆ ಇರಲಿಲ್ಲ. ಹೌದು ಸರ್. ನಾವು ಹೆಂಗೆ ಬೇಕೋ ಹಂಗೆ ಮಾಡಾಕ್ಬಿಟ್ವಿ. ನಮ್ಮ ನೆಸೆಸಿಟಿಗೆ ಹೆಂಗೆ ಬೇಕೋ ಹಂಗೆಲ್ಲ ಮಾಡ್ಕೊಂಡ್ಬಿಟ್ವಿ. ನಿಮ್ಮಿಂದ ತುಂಬ ಜನ ನೋಡಿ ಕಲ್ತ್ಕೊತಾ ಇದ್ದಾರೆ. ಕಲ್ತ್ಕೊಳ್ಳಿ ಸರ್, ಅದಕ್ಕೋಸ್ಕರ ತಾನು ನಿಮ್ಮನ್ನೆಲ್ಲ ನಾವು ಮಾಡ್ತಾ ಇರೋದು. ಕೊತ್ತಂಬರಿ ಮಸಾಲೆ ಹಾಕಿರೋದು, ಕೊತ್ತಂಬರಿ ಮತ್ತು ಗಾರ್ಲಿಕ್ಕು ಮತ್ತು ಜಿಂಜರು, ಮೆಣಸಿನ್ಕಾಯಿ ಹಾಕಿರೋಂಥದ್ದು. ರುಬ್ಬೇಕಾದ್ರೆ ಸ್ವಲ್ಪ ಧನಿಯಾ ಹಾಕ್ಕೊಂಡು ರುಬ್ಕೋಬೋದು. ಧನಿಯಾ ಹಾಕೋದೇನಾದ್ರು ಮರ್ತೋದ್ರೆ ಆಮೇಲೆ ಧನಿಯಾ ಪುಡಿನ ಹಾಕ್ಕೋಬೋದು. ಹಾಕಿ ಸರ್. ಸ್ವಲ್ಪ ಅರಿಶಿನ ಹಾಕ್ಬೇಕು. ಸ್ವಲ್ಪ ಅರಿಶಿನ ಹಾಕಿ. ಓಕೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ. ಚಿಕನ್ ಇನ್ ಬೋನ್ಲೆಸ್ಸಾ ಬೋನಾ? ವಿತ್ ಬೋನ್ ಸರ್. ವಿತ್ ಬೋನು. ಕಾಯನ್ನು ರುಬ್ಕೊಂಡಿರೋಂಥದ್ದು, ಕೊಬ್ಬರಿಯನ್ನು ರುಬ್ಬಿರೋಂಥದ್ದು, ಕೊಬ್ಬರಿಯ ಪೇಸ್ಟ್ ಇದು ತಾನೇ? ಹಾಂ, ಕೊಬ್ಬರಿ ಪೇಸ್ಟ್. ಕೊಬ್ಬರಿಯ ಪೇಸ್ಟ್. ಮಲ್ಲಿ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚಿಕನ್ ಹಾಕ್ತೀರಾ ಇಲ್ವಾ? ಚಿಕನ್ ಹಾಕ್ತೀರಾ ತಾನೇ? ಹಾಕ್ರಿ. ಹಾಕ್ರಿ. ಈಗ ಮಸಾಲದಲ್ಲಿ ಚೆನ್ನಾಗಿ ಕುಕ್ ಆಗಬೇಕದು, ಚೆನ್ನಾಗಿ ಫ್ರೈ ಆಗಬೇಕದು. ಇವಾಗ ಮಸಾಲ ಚೆನ್ನಾಗಿ ಬೇಯಬೇಕಲ್ಲ ಅದು? ಹೌದು ಸರ್, ಮಸಾಲ ಚೆನ್ನಾಗಿ ಬೇಕು. ಮಲ್ಲಿ ಚಿಕನ್ ತಮಿಳ್ನಾಡಿನ ಒಂದು ಒಳ್ಳೆ ಚಿಕನ್ನು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ ನಾಗೇಶ್ ಅವರು ಬಂದಿದ್ದಾರೆ. ಅವರ ಹೋಟೆಲಿನ ಸ್ಪೆಷಲ್ ಅಡುಗೆಗಳನ್ನ ನಮಗೋಸ್ಕರ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಒಳ್ಳೆ ಮಲ್ಲಿ ಚಿಕನ್. ಕರಿಬೇವೇನು ಹಾಕ್ತೀವಿ ಅಂದ್ರಿ? ಹಾಂ, ಕರಿಬೇವು ಹಾಕ್ಬೇಕು, ಗೀ ಹಾಕ್ಬೇಕು. ಹಾಕಿ ಸರ್. ಅದೇನೇನು ಹಾಕ್ತೀರಾ ಹಾಕ್ಬಿಡಿ ಸರ್, ಇನ್ನೂ ಪೆಂಡಿಂಗ್ ಏನು ಬೇಡ. ಓಹೋ, ಹಿಂಗೆಲ್ಲ ತುಪ್ಪ ಹಾಕ್ಬಿಟ್ರೆ ಮುಗ್ದೋಯ್ತು ನಮ್ಮ ಕತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಲಾಸ್ಟ್ ಹಾಕಿ ಸರ್. ಸ್ವಲ್ಪ. ತಮಿಳ್ನಾಡಿನ ಮಲ್ಲಿ ಚಿಕನ್ನು ನಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲಿನಲ್ಲಿ. ಸಾರ್ ಒಂದ್ಸರಿ ತಿನ್ನೋಡಿ, ಆಮೇಲೆ ನಮ್ಮ ಹೋಟ್ಲಿಗೆ ಬಂದೇ ಬರ್ತೀರಾ. ಎಲ್ಲೂ ಸದ್ಗುಂಟೆ ಪಾಳ್ಯ ಗೊತ್ತಲ್ಲ ನಿಮಗೆ? ಸುದ್ಗುಂಟೆ ಪಾಳ್ಯ ನಮ್ಮ ಡೈರಿ ಸರ್ಕಲ್ಗಿಂತ ಮುಂದಕ್ಕೆ ಹೋಗಿ ಒಂದು ರೈಟ್ ಸೈಡ್ ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲ್ ಒಳಗೋಯ್ತು ಅಂದ್ರೆ ಶ್ರೀನಿವಾಸ ಥಿಯೇಟರ್. ಅದೇ ತಾನೇ? ಶ್ರೀನಿವಾಸ ಥಿಯೇಟರ್, ಆರೇಕಲ್ಲು, ಓರೇಕಲ್ಲು, ಏನೇನು ಅವೆಲ್ಲ ಇದೆ ತಾನೇ? ಅಸೆಂಚರ್ ಎಲ್ಲ ಇದೆ. ಆ ರೋಡ್ನಲ್ಲಿ ಹೋಯ್ತು ಅಂತ ಹೇಳಿದ್ರೆ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲು ಸಿಗುತ್ತೆ. ಆ ಕಡೆಗೆ ಹೋದಾಗ ಆ ಕಡೆ ಇರೋರು ಬೇಕು ಅಂದಾಗ ನಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿನ ತಿನ್ಕೊಂಬನ್ನಿ. ಸಿಕ್ಕಾಪಟ್ಟೆ ಸಖತ್ತಾಗಿರೋ ಐಟಮು. ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೈ ಮಾಡಿ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಕೊಡ್ತಾರೆ. ಸುತ್ತಮುತ್ತ 2-3 ಕಿಲೋಮೀಟರ್ ಇರೋರಿಗೆ. ಓಕೆ ಓಕೆ. ಇನ್ನೂ ಡ್ರೈ ಮಾಡ್ಕೋಬೋದಲ್ಲ ಇದನ್ನ? ಇನ್ನೂ ಡ್ರೈ ಮಾಡ್ಬೋದು. ಇದು ಚಪಾತಿ, ಪೂರಿಗೆ, ದೋಸೆಗೆಲ್ಲ ಸಖತ್ತಾಗಿರುತ್ತೆ. ರೈಸ್ಗೂ ಚೆನ್ನಾಗಿರುತ್ತೆ. ಅವ್ರ ಹತ್ರ ಒಂದು ಬಿರಿಯಾನಿ ತಗೊಂಡ್ಬಿಟ್ರೆ ಹೈದ್ರಾಬಾದ್ ಬಿರಿಯಾನಿ ಬೇರೆ ಮಾಡ್ತಾರೆ, ಸುಮ್ಮನೆ ಇರಲಾರ್ದೆ. ದೊನ್ನೆ ಬಿರಿಯಾನಿ ಬೇರೆ ಇದೆ, ಹೈದ್ರಾಬಾದ್ ಬಿರಿಯಾನಿ ಬೇರೆ ಇದೆ. ಅದ್ರ ಪಕ್ಕ ಇದು ಹಾಕೊಂಡು ಸಹ ಚೆನ್ನಾಗಿ ಬಾರಿಸ್ಕೋಬಹುದು. ಬಹಳ ಕಷ್ಟಪಟ್ಟು 5 ವರ್ಷದಿಂದನೇ ಮಾಡಿದ್ದಾರೆ ನಾಗೇಶ್ ಅವರು. ಒಂದ್ಸರಿ ಹೋಗಿ ರುಚಿ ನೋಡ್ಕೊಂಬನ್ನಿ. ಅದ್ಭುತವಾಗಿರುವಂತ ರುಚಿಕಟ್ಟಾದಂತ ರುಚಿಯಾದಂತ ಮಾಂಸಾಹಾರಿ ಅಡಿಗೆಗಳನ್ನ ತೋರಿಸುವಂತ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲು.
ಬನಶಂಕರಿ ಸ್ಪೆಷಲ್ ಮಲ್ಲಿ ಚಿಕನ್. ಬನಶಂಕರಿ, ಶ್ರೀ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲಿಂದ ಬಂದಿದ್ದಾರೆ ನಾಗೇಶ್ ಅವರು. ಒಳ್ಳೆ ಒಂದು ಮಲ್ಲಿ ಚಿಕನ್ ಮಾಡಿದ್ದಾರೆ. ತಮಿಳುನಾಡಿನ ಅತ್ಯಂತ ಜನಪ್ರಿಯವಾದಂಥ ಮಲ್ಲಿ ಚಿಕನ್ನು ನಮ್ಮ ಮಿಲ್ಟ್ರಿ ಹೋಟೆಲ್ನಲ್ಲಿ ರುಚಿ ನಾವು ನೋಡ್ತೀವಿ, ಆಮೇಲೆ ನಿಮಗೆ ತೋರಿಸ್ತೀವಿ. ಬನ್ರಿ, ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನಮ್ಮ ತಂಗಿ. ನಿಮ್ಮ ತಂಗಿ? ನಮ್ಮ ತಂಗಿ ಮತ್ತೆ ನನ್ನ ತಂಗಿ ದೊಡ್ಡ ತಂಗಿ ಮಗಳು. ಎಷ್ಟು ಜನ ಅಕ್ಕ ತಂಗಿದ್ರಿ ನೀವು? ಇಬ್ರು. ಅಂದ್ರೆ ನಿಮ್ ಜೊತೆ ಇಬ್ರು ಅಕ್ಕ ತಂಗಿ. ಏನ್ ಮಾಡ್ತಾರೆ? ಅಕ್ಕ ಒಬ್ರು, ತಂಗಿ ಒಬ್ರ? ತಂಗಿ ಏನ್ ಮಾಡ್ತಾರೆ? ಇಬ್ರು ತಂಗಿರ. ಇಬ್ರು ನೀವೇ ದೊಡ್ಡ ಬಾಸ್, ನೀವೇ ಮಾಸ್ಟರ್ ಪೀಸು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಲ್ಲಿ ಚಿಕನ್ ಮಾಡಿದ್ದಾರೆ. ಇದನ್ನ ತಿನ್ಬೇಕು. ನಿಮ್ ತಂಗಿ ಹೆಸರೇನು? ಶ್ವೇತಾ. ಶ್ವೇತಾ, ಬನ್ನಿ ಮೇಡಮ್. ಏನ್ ನಿಮ್ಮ ಹೆಸರು? ಶ್ವೇತಾ. ಬನ್ನಿ ಕೂತ್ಕೊಳ್ರಿ. ಶ್ವೇತಾ, ಏನ್ ಮಾಡ್ಕೊಂಡಿದ್ದೀರಿ? ಶ್ವೇತಾ, ನಂದು ಡಿಗ್ರಿ ಕಂಪ್ಲೀಟ್ ಆಯ್ತು. ಡಿಗ್ರಿ ಕಂಪ್ಲೀಟ್ ಆಗಿ ಏನ್ ಮಾಡ್ತಾ ಇದೀರಾ? ಮನೇಲಿದ್ದೀನಿ. ಮಲ್ಲಿದ್ದೀರಾ? ಯಾಕ್ರಿ? ಅಕ್ಕನ ಮಗಳಾ? ತಂಗಿ ಮಗಳು. ತಂಗಿ ಮಗಳು. ಓಕೆ. ಏನು ಹೋಟ್ಲ್ ತರ್ಸ್ಕೊಂಡು ತಿಂತೀರಾ ಯಾವಾಗ್ಲಾರು? ತಿಂತಾ ಇರ್ತೀನಿ. ಏನ್ ಚೆನ್ನಾಗಿರುತ್ತೆ ನಿಮ್ಮ ಹೋಟ್ಲಲ್ಲಿ? ದೊನ್ನೆ ಬಿರಿಯಾನಿ ಚೆನ್ನಾಗಿರುತ್ತಾ? ಹೈದರಾಬಾದ್. ಸರಿಯಾಗಿ ಹೇಳ್ಬೇಕು. ನಿಮ್ಮ ಅಣ್ಣ ಇದಾರೆ ಅಂತ ಇಲ್ಲ ಸೀರಿಯಸ್ ಆಗಿಲ್ಲ. ಹೈದರಾಬಾದ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಗುಂಟೂರು ಚಿಕನ್ನು, ಮತ್ತೆ ಬೆಳಿಗ್ಗೆ ದೋಸೆನು ಒಂದು ಗ್ರೇವಿ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿಲ್ಲದೆ ಇದೆ ನಿಮ್ಮ ಹೋಟ್ಲಲ್ಲಿ? ಎಲ್ಲ ಚೆನ್ನಾಗಿದೆ. ಇದೆಲ್ಲ ಸಿಕ್ಕಾಪಟ್ಟೆ ಮೋಸನಪ್ಪ. ಓಕೆ ನೋಡಿ, ನಮ್ಮ ಹೋಟ್ಲಲ್ಲಿ ಮುದ್ದೆ ಚೆನ್ನಾಗಿಲ್ಲ ಅಂತೀವಿ. ಮೊನ್ನೆ ಯಾರಿಗೋ ತಲೆ ಮೇಲೆ ಹೊಡೆದು ಓಪನ್ ಆಗ್ಬಿಟ್ಟಿತ್ತು, ಅಷ್ಟು ಗಟ್ಟಿ ಮುದ್ದೆ ನಮ್ದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಲ್ಲಿ ಚಿಕನ್ ಮಾಡಿದ್ದಾರೆ. ಚಿಕನ್ನ ಟೇಸ್ಟ್ ಮಾಡಬೇಕು. ನೇಪಾಳಿ ಬಾರಪ್ಪ. ಎಲ್ಲ ಹೊರಗಡೆ ಎಲ್ಲ ನನ್ ಬರೀ ನೇಪಾಳಿ ಅಂತಾರೆ. ನೇಪಾಳದವನ್ನ ಇನ್ನೇನು ಕರ್ನಾಟಕದ ಅನ್ನೋಕೆ ಸಾಧ್ಯ ನೀನು? ಮತ್ತೆ ಇನ್ನೇನಣ್ಣ ಕರ್ನಾಟಕಲ್ಲೂ ನಮ್ದು. ಸುಮ್ಮನಿರ, ನಿಮ್ಮ ಅಪ್ಪನ ಕೇಳ್ಕೊಂಬರ. ಅಪ್ಪ ಇಲ್ಲ ಅಣ್ಣ. ಅದಕ್ಕೆ ನಿಂಗೆ ಗೊತ್ತಿಲ್ಲ ಕಣ. ನೋಡ ಹೇಳ. ಅವ್ನು ನೋಡಣ, ಯಾರು? ಬಾಟ್ಲಿ ಹಿಡ್ಕೊಂಡು ಅಲ್ಲೇ ಓಪನ್ ಮಾಡ್ತಾನ ಲಂಬು. ಲೇ, ಬಾಟ್ಲೆಲ್ಲ ಮಿಲ್ಟ್ರಿ ಹೋಟೆಲ್ ಓಪನ್ ಮಾಡಿಬಿಡ್ರು. ಮರ್ಯಾದೆ ತೆಗಿಸ್ತಿರಲ್ಲ. ಹೋಗ. ಹೇಳಿರು ಕೇಳಲ್ಲ ಅವನು. ಒಂದ್ ತಲೆ ಮಾಡೋದು ಈಚೆ ಕಳ್ಸವನ್ನ. ಒಣಕೆಲ್ ಬಿಡೋಣ. ಬೇಡ, ಹೋಗಪ್ಪ, ಬದುಕೊಳ್ಳಿ. ಹಾಕ್ರಿ ನಿಮ್ಮ ಸಿಸ್ಟರ್ಗೆ ತಿನ್ನೋಡ್ಲಿ. ಅವ್ರು ಹೋಟ್ಲಲ್ಲಿ ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿದಾರೆ ಇವತ್ತು. ನಿಮ್ಮ ಅಣ್ಣ ಹೋಟ್ಲಲ್ಲಿ ಮಾಡ್ತಾರಲ್ಲ, ಅದಕ್ಕಿಂತ ಸಖತ್ತಾಗಿದೆ ನೋಡ್ರಿ. ಇಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ತಿನ್ನೋಡ್ರಿ ಫಸ್ಟ್. ನಮ್ಮ ಹೋಟ್ಲಲ್ಲಿ ನೀವು ಹೋಟ್ಲ್ ಓಪನ್ ಮಾಡಿದಾಗ ಬೈಯೋರು ಸರ್ ಎಲ್ಲರೂ ಕೆಲಸ ಮಾಡ್ಬೇಕಾದ್ರೆ ಬೈತಾರೆ. ಆಮೇಲೆ ಹೌದೌದು, ಎಲ್ಲಾ ಬಿಸ್ನೆಸ್ ಎಲ್ಲಾರು ಬೈಯೋರು. ಯಾರು ಇವಾಗ ಸಂತೋಷ ಪಡ್ತಾರೆ. ನಮ್ಮ ಓಟು ಯಾರು ನಮ್ಮ ವಂಶದಲ್ಲಿ ಮಾಡಿಲ್ಲ, ಹೋಗಿ ಓಟು ಮಾಡೋ ಮಿಸ್ಟೆಲ್ಲ ಹಾಳು ಮಾಡ್ಬಿಟ್ಟು ಎಲ್ಲೋ ಅಂದ್ರ. ಇರೋ ಕೆಲಸ ಬಿಟ್ಟು ಈ ಕೆಲಸ ಮಾಡ್ತಾ ಇದೆಯಾ ಈಗ? ಎಲ್ಲಿ ಕೆಲಸ ಮಾಡ್ತೀರಿ? ಇಲ್ಲ, ನಮ್ದು ಟ್ರಾವೆಲ್ಸ್ ನಡೆಸ್ತಾ ಇದ್ದೆ. ಆಮೇಲೆ ನನಗೆ ತುಂಬಾ ವರ್ಷಗಳಿಂದ ನನಗೆ ಹೋಟ್ಲ್ ಮಾಡಬೇಕನ್ನೋ ಒಂದು ಆಸೆ ಜಾಸ್ತಿ. ಟ್ರೈ ಮಾಡ್ತಾ ಇದ್ದೆ. ಸ್ಟಾರ್ಟ್ ಮಾಡಿ ತಿನ್ರಿ. ಖಾಲಿ ಮಾಡಬೇಕು. ಖಾಲಿ ಮಾಡ್ದಂಗೆ ಮನೆ ಕಳ್ಸಲ್ಲ ಇವತ್ತು. ಅಕ್ಕನ ಮಗಳ ಹೆಸರೇನು? ಗಗನಶ್ರೀ. ಎಷ್ಟನೇ ಕ್ಲಾಸು? ಕ್ಲಾಸ್ಕೂಲಿ ಹೋಗ್ತಿ? ನಿಜ ಹೇಳ್ತಾ ಇದ್ದೀನಿ, ನಿಮ್ಮ ಹೋಟ್ಲಿಗಿಂತ ನಮ್ಮ ಹೋಟ್ಲಲ್ಲಿ ಬಂದು ಮಾಡಿದ್ರಲ್ಲ ಇವತ್ತು, ಒಳ್ಳೆ ರುಚಿ ಇದೆ. ಈ ರುಚಿಯಾದ ಚಿಕನ್ ತಿನ್ಬೇಕು ಅಂದ್ರೆ ಸೊದ್ಗುಂಟೆ ಪಾಳ್ಯ ಅಲ್ಲಿ ಹೋಗ್ರಿ. ನಮ್ಮ ನಾಗೇಶ್ ಅವರು ಇರ್ತಾರೆ. ಬೇಕಾದ ಆರ್ಡರ್ ಮಾಡಿ. ನಾಗೇಶ್, ಫೋನ್ ನಂಬರ್ ಇಡ್ರಿ ನಿಮ್ಮದು. 9998 0095 348 ಫೋನ್ ಮಾಡಿ. ನೀವೇ ಸಿಗ್ತೀರಾ? ನಾನೇ. ಥ್ಯಾಂಕ್ ಯು. ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ. ಫುಲ್ ಖಾಲಿ ಮಾಡಬೇಕು. ಇಲ್ಲ ರೇ ಏನ್ರಿ, ಚೆನ್ನಾಗಾಗಲಿ ಬಿಸ್ನೆಸ್ಸು. ಓಕೆ ಸರ್. ಒಳ್ಳೆ ಫುಡ್ ಕೊಡಿ, ಚೆನ್ನಾಗಿ ಬಿಸ್ನೆಸ್ಸು. ದೇವ್ರು ಚೆನ್ನಾಗಿಟ್ಟಿರ್ತಾನೆ. ಥ್ಯಾಂಕ್ ಯು ಸರ್. ನಿಮ್ಮಿಂದಾನೆ ಈ ಪ್ರೋಗ್ರಾಮ್ ಇಂದ ತುಂಬಾ ಜನಗಳಿಗೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಯಾವ್ಯಾವ ಹೋಟ್ಲು ಎಲ್ಲೆಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ನಿಮ್ಮಿಂದ ಹೋಟ್ಲವ್ರಿಗೂ ಒಳ್ಳೇದಾಗ್ತಾ ಇದೆ, ಜನಗಳಿಗೂ ಒಳ್ಳೆ ಮೆಸೇಜ್ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಮಿಲ್ಟ್ರಿ ಹೋಟೆಲ್ ಅದ್ಭುತವಾಗಿರುವಂಥ ಒಳ್ಳೆ ಒಂದು ಮಲ್ಲಿ ಚಿಕನ್ನು, ಗಮ್ಮಂತದೆ ತಮಿಳುನಾಡಿನ ಚಿಕನ್ನು, ಕೊತ್ತಂಬರಿ ಹಾಕಿ ಮಾಡಿರುವಂಥ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ನಮ್ಗೆ ಕೇಳಿಕೊಟ್ಟಿದ್ದಾರೆ. ಇದನ್ನ ಇವಾಗಲೇ ತರಿಸಿ, ಇವಾಗಲೇ ಮಾಡ್ಕೊಳ್ಳಿ, ಸಖತ್ತಾಗಿದೆ. ಮಲ್ಲಿ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಲವಂಗ, ಚಕ್ಕೆ, ಏಲಕ್ಕಿ, ಸೋಂಪು, ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿ ಮಸಾಲ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ಟೊಮೊಟೊ ಹಾಕಿ ರುಬ್ಬಿ ಟೊಮೊಟೊ ಪ್ಯೂರಿ ಮಾಡಿಕೊಳ್ಳಿ. ಪುನಃ ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ, ನೀರು ಹಾಕಿ ರುಬ್ಬಿಟ್ಟುಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ಈರುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಟೊಮೊಟೊ ಪೇಸ್ಟು, ರುಬ್ಬಿದ ಮಸಾಲ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ತುಪ್ಪ, ಕರಿಬೇವು ಹಾಕಿ ಬಾಡಿಸಿದರೆ ಮಲ್ಲಿ ಚಿಕನ್ ನಿಮ್ಮನೆಲ್ಲೂ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ, ಮಿಲ್ಟ್ರಿ ಹೋಟ್ಲಿಗೂ ಸರಿ
ಒಗ್ಗರಣೆ ಡಬ್ಬಿಗೂ ಸರಿ ಅಂತ ಇದ್ದಾರೆ. ಒಂದು ನಿಮಿಷ ಬಂದೆ ತಾಳಿ. ಏನು ನಿಮ್ಮ ಹೆಸರು? ಜ್ಯೋತಿ. ಜ್ಯೋತಿ, ಏನು ಮಾಡ್ಕೊಂಡಿದ್ದೀರಿ? ನಂದು MCOM ಆಗಿದೆ. ಕರೆಂಟ್ಲಿ ನಾನೊಂದು MNC ವರ್ಕ್ ಮಾಡ್ತಾ ಇದ್ದೀನಿ. ಕರೆಂಟ್ಲಿ MNCಲಿ ಕೆಲಸ. ಹೌದು. ಯಾರ್ಯಾರಿದ್ದೀರಾ ಮನೇಲಿ? ನಾನು, ಅಮ್ಮ, ನಮ್ಮ ತಮ್ಮ, ನನ್ನ ಮಗಳು. ಓಕೆ, ಮಗಳು ಎಷ್ಟನೇ ಕ್ಲಾಸು? 5th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಎಲ್ಲಿದೆ ಮನೆ? CV ರಾಮನಗರ. ಎಲ್ಲಿ? CV ರಾಮನಗರದಲ್ಲಿ. DRDO, ಕ್ಲೋಸ್ ಟು DRDO, ವಿಜ್ಞಾನ ನಗರ. ನಮ್ದು ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿ, CV ರಾಮನಗರ. 21 ಕಿಲೋಮೀಟರ್ಸ್. 21 ಕಿಲೋಮೀಟರ್. ಅಪ್ ಅಂಡ್ ಡೌನ್ 40 ಕಿಲೋಮೀಟರ್ಸ್. ಒಂದು ಊರಿಗೆ ಹೋದಂಗೆ ಕೆಲಸಕ್ಕೆ ಹೋದಂಗಲ್ಲ, ದಿನ ಒಂದು ಊರಿಗೆ ಹೋಗಿ ಊರಿಂದ ಬಂದಾಗೆ ಅಡಿಗೆ ಮಾಡ್ತೀರಾ? ಹೌದು, ಎಲ್ಲ ಮಾಡ್ತೀನಿ ಸರ್. ಅಡಿಗೆ ಮಾಡ್ತೀರಾ? ಮಾಡಕ್ಕೆ ಟೈಮ್ ಸಿಗುತ್ತಲ್ಲ? ಮಾಡ್ತೀರಾ? ಮಾಡಕ್ಕೆ ಟೈಮ್ ಸಿಗುತ್ತಾ? ಹಾ, ಬೆಳಿಗ್ಗೆ ದಿನ 21 ಕಿಲೋಮೀಟರ್ ಒಂದು ಊರಿಗೆ ಹೋಗೋದು, 21 ಕಿಲೋಮೀಟರ್ ಒಂದು ಊರಿಂದ ಬರೋದು. ಹೌದು, ಬಟ್ ಬೆಳಿಗ್ಗೆ 8 ಗಂಟೆಗೆ ಬಿಡ್ತೀನಿ ಮನೆ. ಈವ್ನಿಂಗ್ 8 ಗಂಟೆ ಆಗುತ್ತೆ. ಸೊ ವಿತಿನ್ 8 o'clock ಎಲ್ಲ ಮಾಡ್ಬಿಟ್ಟು. ಮಗಳಲ್ಲಿ ಲೀಸ್ ಕೊಟ್ಬಿಟ್ಟಿದ್ದೀರಾ? ಇಲ್ಲ, ಆ ಥರ ಏನಿಲ್ಲ. ಅವಳಿಗೆ ಡ್ರಾಪ್ ಮಾಡ್ಬಿಟ್ಟು ನಾನು ಅಲ್ಲ, 8 ಗಂಟೆಗೆ ಯಾರು ನೋಡ್ಕೊಳ್ಳೋದು ಮಗಳನ್ನ? ಅವಳು 3:45 ಬರ್ತಾಳೆ ಮನೆಗೆ. ಮನೇಲಿ ಇರ್ತಾರಾ? ಮಮ್ಮಿ ಇದ್ದಾರೆ. ಆಯ್ತು. ಓಕೆ, ಮತ್ತೆ ಏನ್ ಮಾಡ್ತಾ ಇದ್ದೀರಿ ಅಡಿಗೆ ನೀವು? ಇವತ್ತು ನಾನು ಪೆಪ್ಪರ್ ಚಿಲ್ಲಿ ಚಿಕನ್. ಪೆಪ್ಪರ್ ಚಿಲ್ಲಿ ಚಿಕನ್ ಮಾಡಕ್ಕೆ ಏನ್ ತಂದಿದ್ದೀರಾ ಮೇಡಮ್? ಪೆಪ್ಪರ್ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಕಾರ್ನ್ಫ್ಲೋರ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಕಾಳು ಮೆಣಸು, ಜೀರಿಗೆ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಮಟನ್ ಮಸಾಲ, ಕಾಳು ಮೆಣಸಿನ ಪುಡಿ, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅಂದ್ರೆ ಕೆಲ್ಸಕ್ಕೆ ಹೋಗುವಂತ ಮಹಿಳೆಯರು ಅವ್ರದೇ ಆದಂತ ಶೈಲಿನಲ್ಲಿ ಅಡಿಗೆಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಪಾಪ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕ್ರಿ, ವಿಧಿ ಇಲ್ಲ. 8 ಗಂಟೆ ಆಗುತ್ತೆ, ರಾತ್ರಿ ಮನೆಗೆ ಬಂದು ತಿರ್ಗಾ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಗೊತ್ತಿರುತ್ತೆ ಅಷ್ಟೇ, ಮಲಗಿದಷ್ಟೇ ಜ್ಞಾಪಕ. ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಎದ್ದಿರ್ಬೇಕು. ಅದು ಕೆಲಸ ಮಾಡಿ ಕಷ್ಟಪಟ್ಟಿರೋರಿಗೆ ಮಾತ್ರ ಅದು ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ಓಕೆ, ನನಗೆ ಫಸ್ಟ್ ಕುಕ್ಕರ್ ಬೇಕು. ಏನಕ್ಕೋ? ಅದರಲ್ಲಿ ನಾನು ಇದು ಫಸ್ಟ್ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊತೀನಿ, ಪ್ಲಸ್ ಅದನ್ನ ಕುಕ್ಕರಲ್ಲಿ ಕೂಗಿಸ್ಬೇಕು. ಈಗ ನಾನು ಇದು ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ದಪ್ಪ ಕಟ್ ಮಾಡಿರೋಂಥ ಆನಿಯನ್ಸ್, ಓಕೆ, ಆಮೇಲೆ ಗ್ರೀನ್ ಚಿಲ್ಲೀಸು. ನಿಮಗೆ ಖಾರ ಜಾಸ್ತಿ ಬೇಕಲ್ಲ? ಖಾರ ಜಾಸ್ತಿ ಬೇಡ. ಚಿಲ್ಲಿ ಚಿಕನ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಬೇಕು. ಚಿಲ್ಲಿ ಚಿಕನ್ ತಾನೇ? ಪೆಪ್ಪರ್ ಚಿಲ್ಲಿ ಚಿಕನ್. ಪೆಪ್ಪರ್ ಚಿಲ್ಲಿ ಚಿಕನ್. ಓಕೆ, ಚಿಲ್ಲಿ ಚಿಕನ್ ಅಂದ್ರೆ 2 ತರ ಚಿಲ್ಲಿ ಚಿಕನ್, ಒಂದು ಚೈನೀಸ್ ಚಿಲ್ಲಿ ಚಿಕನ್, ಒಂದು ಆಂಧ್ರ ಸ್ಟೈಲ್. ಇದು ಆಕ್ಚುಲಿ ತಮಿಳ್ನಾಡ್ದು. ಹೌದಾ? ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಪೆಪ್ಪರ್ ಹಾಕ್ತಾ ಇದ್ದೀನಿ. ಹಾಕಿ. ಪೆಪ್ಪರ್ ಒಂದು ಸ್ವಲ್ಪ, ಪೆಪ್ಪರ್ ಸ್ವಲ್ಪ, ಕರಿಬೇವು ಸ್ವಲ್ಪ, ಜೀರಾ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ. ದೆನ್ ಇದು ರಾಕ್ ಸಾಲ್ಟ್. ರಾಕ್ ಸಾಲ್ಟ್, ಕಲ್ಲುಪ್ಪು. ಹೌದು. ಎಸ್ ಮೇಡಮ್. ಆಯ್ತಾ? ಏನ್ ಮಾಡೋಣ ನೆಕ್ಸ್ಟು? ಈಗ ಚಿಕನ್. ಚಿಕನ್. ಎಸ್, ಶುರು ಮಾಡೋಣ. ಹೌದು, ಸಾಕಲ್ಲ ಕುಕ್ಕರ್ ಇದು? ಸಾಕು ಬೇಕಾದಷ್ಟೇ. ಎಸ್ ಮೇಡಮ್. ಇದು ಖಾಲಿ ಹಿಂಗೆ ಏನು ಎಣ್ಣೆ ಎಣ್ಣೆ ಇಲ್ಲ, ಯಾಕಂದ್ರೆ ಇದು ಪ್ರೆಷರ್ ಕುಕ್ ಮಾಡಬೇಕು. ಪ್ರೆಷರ್ ಕುಕ್ ಮಾಡಬೇಕು ಅಂದ್ರೆ ಐ ಮೀನ್ ಕುಕ್ 1 ವಿಜಿಲ್ ಕುಕ್ ಮಾಡಬೇಕು. ಸಾಕು. ಮತ್ತೆ ಫ್ರೈ ಮಾಡ್ಬೇಕು ಇದನ್ನ. ತರತರಿಯಾಗಿ ರುಬ್ಬಿರುವಂತ ಮಸಾಲ, ನುಣ್ಣಗೆ ರುಬ್ಕೋಬೇಕಾಗಿಲ್ಲ. ನುಣ್ಣಗೆ ಬೇಡ. ಇದು ಕಟ್ಸ್. ಎಸ್, ಸ್ವಲ್ಪ ಗಟ್ಟಿಯಾದಂತ ಮೊಸರು. ಇದು ನಾನು ಹೇಳಿದ್ನಲ್ಲ, ನಮ್ದು ಮಟನ್ ಮಸಾಲ. ಅದು ಮರಾಠಿಯವ್ರದ್ದು ಮಟನ್ ಮಸಾಲ. ಅವ್ರ ಮಲ್ಲಿ ಮಾಡಿ ಮುಸ್ಲಿಮ್ಸು ಮಾಡ್ತಾರೆ ಸೇಮ್. ಹೌದಾ? ಹಾಕೊಳ್ಳಿ. ಓಕೆ, ಇವ್ರಿಗೆ ಏನಿದೆ ಸರಿ ಹೇಳ್ಬಿಡಿ. ಇದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಚಕ್ಕೆ ಲವಂಗ ಹಾಕೊಳ್ಳಿ. ಓಕೆ, ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ. ಆಮೇಲೆ ಅರಿಶಿನ. ಎಸ್, ಅರಿಶಿನ ಒಂದು 1/4 ಟೀ ಸ್ಪೂನ್ ಅಷ್ಟೇ. ಓಕೆ, ಮುಚ್ಚಿಬಿಡ ಇದನ್ನ. ಮುಚ್ಚಿಬಿಡಿ, ಕ್ಲೋಸ್ ಮಾಡಿಬಿಟ್ಟು 1 ವಿಜಿಲ್. ಒಂದೇ ಒಂದು ವಿಷಲ್? ಇದು ಇದ್ರಲ್ಲಿ ಬರುತ್ತೆ ಅಲ್ಲ, ನಮ್ಮನೆ ಕುಕ್ಕರಲ್ಲಿ ಅಂತೂ 1 ವಿಜಿಲ್ ಬರುತ್ತೆ. ನಮ್ಮನೆ ಕುಕ್ಕರ್ಲು ಬರ್ತದೆ 1 ವಿಜಲ್ಗೆ. ಯಾಕೆ ನಮ್ಮನೆ ಕುಕ್ಕರ್ ವಿಜಲ್ ಬರ್ದೇ ಅಲ್ಲ, ಒಂದೊಂದು ನಮ್ದು ಪ್ರೆಸ್ಟೀಜ್ ಇದು ಎಂಡ್ಯೂರ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಯವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಪೆಪ್ಪರ್ ಚಿಲ್ಲಿ ಚಿಕನ್ ಅನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. 1 ವಿಜಿಲ್ ಕೂಗಬೇಕಾಗುತ್ತೆ. ಕೂಗುತ್ತೆ ಒಂದೇ ಒಂದು ವಿಜಲ್ ಬೇಗನೆ ಕೂಗುತ್ತೆ. ಜ್ಯೋತಿಯವರೇ, ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮ್ ನನಗೆ ಸಂಡೇ ಅಷ್ಟೇ ಸಿಗೋದು. ಓಕೆ, ಸಾಟರ್ಡೆ ರಜೆ ಇಲ್ವೇನ್ರಿ? ಇಲ್ಲ, ಸಾಟರ್ಡೆ ಇಲ್ಲ. ಸಾಟರ್ಡೆ ವರ್ಕಿಂಗ್ ಡೇ. ಓಕೆ, ಸೊ ಸಂಡೇ ಒಂದೇ ದಿನ. ಸಂಡೇ ಏನು ಒಂದು ವಾರ ಪೂರ್ತಿ ಬಟ್ಟೆ ಒಗೆದಿರುತ್ತೆ ಅಷ್ಟೇ. ಅದರಲ್ಲೇ ಅರ್ಧ ದಿನ ಅವತ್ತೇ ನಾನ್ ವೆಜ್ ಇರುತ್ತೆ. ನಾನು ತಿನ್ನಲ್ಲ, ಬಟ್ ಐ ಕುಕ್ ಮಾಡ್ತೀರಾ? ಓಕೆ, ಸೊ ಅದರಲ್ಲಿ ನೋಡ್ಬೋದಾ? ನಾನು ರುಚಿನೂ ನೋಡಲ್ಲ, ಎಲ್ಲ ಅಂದಾಜ್ ಮೇಲೆ ಹಾಕಿ. ಮತ್ತೆ ತಿನ್ನೋರ್ ಗತಿ ಏನು? ಎಲ್ಲ ಪರ್ಫೆಕ್ಟ್, ಇನ್ನ ಬದುಕಿದಾರೆ ನೋಡಿ. 1 ವಿಜಲ್ ಕೂಗಿಸ್ಕೊಂಡಿದ್ದಾರೆ ಜ್ಯೋತಿಯವರು. ಹೇಳಿ ಜ್ಯೋತಿ, ಏನ್ ಸಮಾಚಾರ? ಏನಿಲ್ಲ, ಇವಾಗ ಇದಕ್ಕೆ ಆಯಿಲ್ ಹಾಕಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚುನಾ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಫ್ರೈ ಎಲ್ಲ ಕಂಪ್ಲೀಟ್ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಓಕೆ, ಈಗ ಇದು ಆಯಿಲ್ ಹೀಟ್ ಆಗಿದೆ. ಚಾಪ್ಡ್ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ. ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಕಡೆ ಎಲ್ಲ ಪ್ರೋಗ್ರಾಮ್ ನೋಡ್ತಾರೇನ್ರಿ?
ಅಂದ್ರೆ ಅವರು ನೋಡ್ತಾರೆ ಪ್ಲಸ್ ಅವ್ರ ಪೇರೆಂಟ್ಸ್ ತುಂಬಾ ಜನ ನೋಡೋದು. ನೋಡ್ಬಿಟ್ಟು ಕೆಲಸನೇ ಇರ್ತೀರಾ ಬೆಳಗ್ಗೆ 8 ಗಂಟೆಗೂ ರಾತ್ರಿ 8 ಗಂಟೆ ಸಂಡೇ ಒಂದಿನ ಸಿಗುತ್ತೆ ನಿಮ್ ಪ್ರೋಗ್ರಾಮ್ ನೋಡೋಕೆ. ಓಕೆ. ಈಗ ನಾನು ಪುದೀನ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಇದು ಸ್ವಲ್ಪ ಫ್ರೈ ಆಗ್ಬೇಕು. ಏನ್ ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು? ಈಗ ಇದು ತಿನ್ಬಿಟ್ಟು ನೀವು ಹೇಳಿ. ಇದನ್ನ ಬಿಟ್ರೆ ಮನೇಲೆಲ್ಲ ಆಲ್ಮೋಸ್ಟ್ ನಾವು ನಾನ್ ವೆಜ್ ಅಲ್ಲಿ ಎಲ್ಲ ಸ್ಪೆಷಲಿಸ್ಟ್, ಅಕ್ಕ ನಾನು ಅಮ್ಮ ಎಲ್ಲ, ಪ್ಲಸ್ ವೆಜಿಟೇರಿಯನ್ ಮಾಡ್ತೀವಿ. ವೆರಿ ಗುಡ್. ನಮ್ಮಲ್ಲಿ ಒಂದು ಟೈಮ್ ಟೇಬಲೇ ಇದೆ. ಸೊ ಇವಾಗ ನಾಳೆ ಎದ್ಬಿಟ್ಟು ನಾನು ಏನು ಮಾಡಬೇಕು ಅಂತ ಯೋಚನೆ ಇಲ್ಲ. ಅಲ್ಲಿ ಬರ್ಬಿಟ್ಟಿರ್ತಾರೆ. ಅದು ನಮ್ಮ ಡ್ಯಾಡಿ ಮೊದಲೇ ಫಿಕ್ಸ್ ಮಾಡಿದ್ರು ನಾವು ಸ್ಕೂಲಿಗೆ ಹೋದಾಗಿಂದ. ಇವತ್ತಿದೆ, ಸೋಮವಾರ ಇದೆ, ಮಂಡೇ ಟ್ಯೂಸ್ಡೇ ಇವನ್ ಅಡುಗೆನೂ ಅದೇ, ಲಂಚ್ ಕೂಡ ಅದೇ, ಬೆಳಿಗ್ಗೆ ಬ್ರೇಕ್ಫಾಸ್ಟ್. ಬೆಳಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರಪ್ಪ? ಇದು ಸ್ವಲ್ಪ ಕಡಿಮೆ ಮಾಡಿ. ಎಸ್ ಮೇಡಮ್. ಈಗ ಇದು ಚಿಕನ್ ಹಾಕೋಬೇಕು. ಇದಕ್ಕೆ ಒಂಚೂರು ನಾನು ಸಾಲ್ಟ್ ಹಾಕ್ತೀನಿ. ದಯವಿಟ್ಟು ಹಾಕಿ ಮೇಡಮ್. ಆಗಿದೆಯಾ? ಬೆಂದಿದೆಯಾ? ಸಾಕಲ್ಲ ಇಷ್ಟು? ಸಾಕು ಸಾಕು. ಹಾಕೊಂಬಿಡಿ. ಒಂದು ವಿಷಲ್ ಕೂಗಿಸ್ಕೊಂಡಿದ್ದಾರೆ ಚಿಕನ್ನ. ಇದು ಹೀಗೆ ಫ್ರೈ ಆಗಬೇಕು. ಓಕೆ. ಹೈ ಫ್ಲೇಮಲ್ಲೇ ಫ್ರೈ ಆಗಬೇಕು. ಇದು ಹೈ ಫ್ಲೇಮಲ್ಲಿ ಫ್ರೈ ಆಗಬೇಕಾ? ಹೌದು. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಕೆಳಗಡೆ ಏನೋ ಅಷ್ಟೊಂದು ಸ್ಟಿಕ್ ಆಗೋದಿಲ್ಲ. ಬಟ್ ಹೇಳ್ಬೇಕಂದ್ರೆ ಇದಕ್ಕಿಂತ ಬೇರೆ ಬಾಣಲೆಯಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಯಾಕಂದ್ರೆ ಕಬ್ಬಿಣದೆಲ್ಲ ತಿಂದು ಆ ಒಳ್ಳೆ ಕಬ್ಬಿಣಾಂಶ ಹೋಗಿ ರುಚಿ ಜಾಸ್ತಿ ಇರುತ್ತೆ. ಅದಕ್ಕೆ ರುಚಿ ಜಾಸ್ತಿ ಮೇಡಮ್. ಇದೆಲ್ಲ ಆಕ್ಚುಲಿ ಆರ್ಟಿಫಿಷಿಯಲ್ ಅಲ್ವಾ? ಹೌದು ಮೇಡಮ್. ಇದು ಕಂಪ್ಲೀಟ್ ಹಿಂಗ್ ಫ್ರೈ ಆಗಬೇಕು. ಓಕೆ. ಇದು ಗ್ರೇವಿ ಇರಬಾರ್ದು, ಫುಲ್ ಡ್ರೈ ಆಗಬೇಕು. ಹೌದು, ಡ್ರೈ ಆಗಬೇಕು. ಪೆಪ್ಪರ್ ಯಾವಾಗ ಹಾಕ್ತೀರಿ? ನಾನು ಪೆಪ್ಪರ್ ಅವಾಗಲೇ ಮಿಕ್ಸಲ್ಲಿ ಹಾಕೊಂಡಲ್ಲ. ಅಷ್ಟೇನೇ ಪೆಪ್ಪರ್? ಹೌದು. ಚೂರ್ ಮತ್ತೆ ಪೌಡರ್ ಹಾಕಬೇಕು. ಓಕೆ. ಅದು ಮತ್ತೆ ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ತಂದಿದ್ದೀನಿ. ನಿಮ್ಮನೆ ಗರಂ ಮಸಾಲನ? ಹೌದು. ತೋರಿಸಿ. ಮುಗಿದೋಯ್ತು ಕತೆ. ಹಾಕೊಳ್ಳಿ. ನೀವು ತಿಂದು ನೋಡಿ ಸರ್, ಆಮೇಲೆ ಹೇಳ್ತೀರಾ. ಇದು ಇನ್ನೊಂದು ಕಾರ್ನ್ ಫ್ಲೋರ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿರೋ ಅಂತ ಪೌಡರ್. ಹಾಕಿ ಮೇಡಮ್. ಇದು ಸ್ವಲ್ಪ ಬಿಟ್ಟು ಇದು ಸ್ವಲ್ಪ ಫ್ರೈ ಆಗಲಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಪೆಪ್ಪರ್ ಚಿಲ್ಲಿ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ. ಜ್ಯೋತಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಾಯ್ಲ್ ಹಾಕೊಂಡು ನೋಡಿ. ನಾನು ತಿನ್ನಲ್ಲ ಸರ್, ಮರೆತು ತಿನ್ನೋದಿಲ್ಲ. ಅಲ್ಲ, ಶಿರ್ಡಿಗೆ ಹೋಗಿ ಬಂದ್ಬಿಡಿ ಇವ್ರು. ಆಮೇಲೆ ನಾಳೆ ತಿನ್ನಕ್ಕೆ ಶುರು ಮಾಡ್ಬೋದು. ಅದನ್ನ ಹೇಳ್ತಾ ಇವ್ರ ಮನೇಲಿ ಹೋಗ್ಬೇಕು. ಹೋಗ್ಬಿಡಿ. ಇವನ್ ರೈಸು ತಿಂತಾ ಇಲ್ಲ. ರೈಸು ಬಿಟ್ಬಿಟ್ಟು ಎಲ್ಲ, ಐ ಮೀನ್ ಆಲ್ಮೋಸ್ಟ್ ರೈಸ್ ಐಟಮ್ ಯಾವುದೂ ಇಲ್ಲ. ಅಯ್ಯೋ, ಒಂದು 2-3 ಬಿಟ್ಬಿಟ್ರೆ ರೇಷನ್ ಉಳಿದೋಯ್ತ್ರಿ. ನಮ್ಮಲ್ಲಿ ಅದೇ ಆಗಿದೆ ಇವಾಗ. ವೆರಿ ಗುಡ್. ಈ ಥರ ಅರ್ಕೆಗಳೆಲ್ಲ ಮಾಡ್ಕೊಂಡ್ರೆ ಮಲ್ಲಿ ಸ್ವಲ್ಪ ರೇಷನ್ಗಳೆಲ್ಲ ಉಳಿತಾಯ ಆಗುತ್ತೆ. ಹೋಟ್ಲವರು ಬೇಗ ಬಾಗಿಲು ಹಾಕೊಂಡು ಹೋಗ್ತಾರೆ. ಈಗ ನನಗೆ ಒಂದು ಅರ್ಕೆ ಮಾಡ್ಕೊಳ್ಳಿ, ಮನೇಲಿ ತಿನ್ನಲ್ಲ, ಮನೇಲಿ ಮಾಡಲ್ಲ, ಈಚೆ ಮಾತ್ರ ತಿಂತೀನಿ ಅಂತ ಒಪ್ಕೊಂಬಿಡಿ ದೇವ್ರ ಹತ್ರ. ಇವಾಗ ಸದ್ಯಕ್ಕೆ ಆಗ್ತಿರೋದು ಅದೇ. ಮನೇಲಿ ನಾನು ಬೆಳಿಗ್ಗೆನೂ ತಿಂತಾ ಇಲ್ಲ. ಓಕೆ. ಈಗ ಇನ್ನೇನು ಮಾರ್ನಿಂಗ್ ತಿನ್ನೋದಿಲ್ಲ, ಅಲ್ಲೇ ಆಫೀಸಲ್ಲಿ ಇರ್ತೀನಿ. ಅದ್ ಬಿಟ್ರೆ ಮತ್ತೆ ನೈಟ್ ಬರ್ತೀನಿ. ನೈಟ್ ಬಂದ್ಬಿಟ್ಟು ಆನ್ ದ ವೇ ಬರ್ಬೇಕಾದ್ರೆ ತಿಂದು ಬಂದಿರ್ತೀನಿ. ನೈಟು ಇಲ್ಲ. ಇದು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಜ್ಯೋತಿ ಮನೆ ಗರಂ ಮಸಾಲ ಹಾಕೊಳ್ಳಿ, ಅರ್ಧ ಚಮಚ. ಆಮೇಲೆ ಇದು ನಾನು ಕಾರ್ನ್ ಫ್ಲೋರ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿರೋ ಅಂಥದ್ದು ಹಾಕೊಳ್ಳಿ. ನೀನೇನ ಬಾಕಿ ಉಳಿದಿದ್ಯಾ? ಇಲ್ಲ, ಆಫ್ ಮಾಡಿದ್ದೀನಿ. ಹಾ, ಸಾಕು. ಆಗಿದೆ. ಪೆಪ್ಪರ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮೇಡಮ್, ಹಾಕಿ. ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಓಕೆ. ಲಿಂಬೆಹಣ್ಣು ಟೇಸ್ಟಿಗೆ ಹಾಕ್ಬಿಡಿ ಮೇಡಮ್. ಸ್ವಲ್ಪ ಪೆಪ್ಪರ್ ಪೌಡ್ರು. ಒಳ್ಳೆ ಪೆಪ್ಪರ್ ಮತ್ತು ಚಿಲ್ಲಿ ಚಿಕನ್ ಇದು. ಅದು ಜ್ಯೋತಿ ಮನೆದೇ. ಇದು ಅವ್ರದ್ದೇ ಖಾರ, ಅವ್ರದ್ದೇ ಗರಂ ಮಸಾಲ. ಪೆಪ್ಪರ್ ಚಿಲ್ಲಿ ಚಿಕನ್ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ. ಪೆಪ್ಪರ್ ಚಿಲ್ಲಿ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ ಜ್ಯೋತಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಮುರಳಿ ಮಿಲ್ಟ್ರಿ ಹೋಟೆಲ್. ಟೇಸ್ಟ್ ನಮ್ದು, ನೋಡೋದು ಮಾತ್ರ ನೀವು. ಬನ್ನಿ ಮೇಡಮ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನಮ್ಮ ಅಕ್ಕ ಮತ್ತೆ ನನ್ನ ಮಗಳು. ನಿಮ್ಮ ಅಕ್ಕ ಮತ್ತೆ ನಿಮ್ಮ ಮಗಳು ಕರ್ಸ್ಕೊಂಡ್ ಬಂದಿದ್ದೀರಾ? ಏನ್ ನಿಮ್ಮ ಅಕ್ಕನ ಹೆಸರು? ಆಶಾ. ಆಶಾ ಅವರೇ, ಮಗಳ ಹೆಸರು? ಸೋನಲ್. ಮಗಳಾ? ಮಗಳು. ಹಾಯ್ ಕರ. ಹಾಯ್ ಕರೋ. ಕನ್ನಡ ಬರಲ್ವ ನಿಮ್ಮ ಮಗಳಿಗೆ? ಬರುತ್ತೆ. ಓಕೆ. ಹಾಯ್ ಕರೋ. ಜೋರ್ ಜಾಲಿ. ಓಕೆ. ನೀವು ಅಡುಗೆ ಮಾಡ್ತೀರೇನ್ರಿ? ತುಂಬಾ ಚೆನ್ನಾಗಿ ಮಾಡ್ತಾರೋ ನನ್ಕಿಂತ ಅನ್ಸುತ್ತೆ ಅಂದ್ರೆ ನೀವೇ ಡೌಟು ಹೇಳಕ್ ಬಂದ್ಬಿಟ್ರು ನನಗೇನ ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ಅವ್ರನ್ನೇ ನೋಡ್ತಾ ಇದ್ರೆ ಅನ್ಸುತ್ತೆ. ನೇಪಾಳಿ ಬಾಪ ಇಲ್ಲಿ ತಟ್ಟೆ ತಗೊಂಬ ಒಂದು. ಊಟ ನೋಡ್ಕೊಂಡು ಆನ್ ಮಾಡಿ ಅಡಿಗೆ ಮಾಡೋ ಅಂದೋಣ. ಅದು ಹಾಕೊಳ್ಳಲ್ಲಿ ಆನ್ ಆಗ್ತದೆ. ಹಾಕೊಳ್ಳ ಒಗ್ಗರಣೆ ಡಬ್ಬಿ ತೊಡಿಯೋ ಬರ್ತದ ಹೊರಗಡೆ. ಈ ಪೇಜಲ್ಲಿ ಬರ್ತಾನೆ ಅಣ್ಣ. ಲೇ ಪೇಜಲ್ಲಿ ಬರ್ತದ. ಹೋಗ ನಿಂದು ಯಾವ್ದೋ ಫೋನ್ ಇದೆ ಲೇ, 1947 ಫೋನ್ ತಗೊಂಡು ಎಲ್ಲೋ ಬರ್ತದೆ. ಬೇರೆ ಫೋನ್ ಡೌನ್ಲೋಡ್ ಮಾಡ್ಕೊ. ಹೋಗ. ಸಂಬಳ ಕೊಡ್ರಿ ಅಣ್ಣ, ಹೊಸ ತಗೊಂತೀನಿ. ಲೇ ಕೊಡ್ತೀನಿ ಹೋಗ. ಇಸ್ತ್ರಿ ಸಂಬಳದಲ್ಲಿ ಹೊಸ ಮೊಬೈಲೇ ಕೊಡಿಸ್ತೀನಿ. ಹೋಗ ನಿಂಗೆ. ನೋಡು, ಬರಲಿ. ಸಂಬಳ ಕೇಳ್ತೀಯಾ? ಇಲ್ಲಿ 3 ಜನ ಕೂತಿದೀವಿ. ಒಂದೇ ಒಂದು ಪ್ಲೇಟ್ ತರ್ತೀಯಾ? ನಿಂಗೆ ಸಂಬಳ ಕೊಡೋದು ವೇಸ್ಟ್ ಅಂತ ಅವ್ರು ಮೇಡಮ್.
ಆ ಪಾತ್ರೆ ತೊಳೆಯೋದು ಬಂದಿಲ್ಲ ಕಣ, ಅದಕ್ಕೆ ನಾನೇ ತೊಳ್ಕೊಂಡ್ ಬರೋದೈತೆ. ಇನ್ನೊಂದು ತಗೊಂಬೋಗ್ ಪ್ಲೇಟ್ನ. ಅಡುಗೆ ಮಾಡ್ಬೇಕಾರೆ ಫೋನ್ ನೋಡ್ಬೇಡ. ಆಯ್ತಣ್ಣ. ಫೋನ್ ಒಂದು ಹೋಗ್ಬಿಡ್ತು ಸಾಂಬಾರ್ ಒಳಗೆ ಬಿದ್ದು. ಸದ್ಯ ಆ ಸಾಂಬಾರ್ ಬಿಸಾಕ್ದೆ ಜನಗಳು ಕೊಟ್ಟಿಯಾ? ಇಲ್ಲ ಅಣ್ಣ, ಅದನ್ನೇ ತಿರುಗಿದ್ದೆ. ಹಾ, ಆ ಥರ ಎಲ್ಲ ಮಾಡಬೇಕು. ಇದು ಚಪಾತಿಗೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಟೇಸ್ಟ್ ನೋಡಿ, ನಿಮ್ಮ ಅಮ್ಮ ಚೆನ್ನಾಗಿ ಮಾಡಿದಾರೆ ನೋಡು. ಹೇಗಿದೆ? ಮಸಾಲ ಚೆನ್ನಾಗಿದೆ. ಚೆನ್ನಾಗಿದೆ ಆಶಾ? ಸೂಪರ್. ಹಾ, ತಿಂದಿದ್ದೀನಿ. ನಿಮ್ಮ ಅಕ್ಕ ನಿಮ್ಮ ತಂಗಿ ನಿಮ್ ಸಪೋರ್ಟೇ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಎಲ್ಲಿ ಮಾಡಿದ್ರು? ಅವ್ರು ಬಿರಿಯಾನಿ ಸ್ಪೆಷಲಿಸ್ಟ್ ಆ್ಯಕ್ಚುಲಿ. ಮಾಡ್ತಾರೆ, ಆದ್ರೆ ನನ್ನಷ್ಟು ಮಾಡ್ತಾರಿಲ್ಲ ಗೊತ್ತಿಲ್ಲ ಅಂದ್ರು. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್ ಮಾಡಿದ್ದೀರಾ. ಸರ್ ಏನಕ್ಕೆ ಚೆನ್ನಾಗಿತ್ತು ಇದು? ಚಪಾತಿ ಫುಲ್ಕಾ ಪೂರಿ. ಪೂರಿಗೂ ಚೆನ್ನಾಗಿರುತ್ತೆ, ಬಟ್ ಪೂರಿ ಎಣ್ಣೆದು ಇದ್ರೂ ಸ್ವಲ್ಪ ಎಣ್ಣೆಲೆಲ್ಲ. ಡಯಟ್ ಕಾನ್ಶಿಯಸ್ ಇರೋರು ಫುಲ್ಕಾ ಅಥವಾ ಚಪಾತಿ ತಿನ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಮೇಡಮ್. ರವಿ ಮಸಾಲದವರು ರವಿ ಮಸಾಲವನ್ನು ಕೊಟ್ಟಿದ್ದಾರೆ. ಮಸಾಲಾ ಪುಡಿಗಳ ತಯಾರಕರು. ಎಲ್ಲಾ ರೀತಿಯ ಮಸಾಲಾ ಪುಡಿಗಳು ಇದರೊಳಗಿದೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಅರೇಕಾ ಟೀ ಆಫೀಸ್ಗೆ ಹೋಗ್ತಿರಲ್ಲ, ಈ ಟೀ ಪ್ಯಾಕೆಟ್ನ ತಗೊಂಡೋಗಿ ಬ್ಯಾಗ್ನ. ಟೀ ಬ್ಯಾಗ್ಸ್ ಇದು. ಓಕೆ. ಇದು ಅಡಕೆಯಿಂದ ತಯಾರು ಮಾಡಿರೋದು. ತುಂಬಾ ಸಖತ್ತಾಗಿದೆ. ಏಜಿಂಗ್ ಕ್ವಾಲಿಟಿ ಇರೋಗಡೆ. ಸೊ ನನಗೆ ತುಂಬಾ 60 ವರ್ಷ ಆದ್ರೂ 22 ವರ್ಷದ ತರಾನೇನೆ ಇರ್ತೀರಾ. ಜೊತೆಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆಗೆ ಒಳ್ಳೇದು. ತಗೊಳ್ಳಿ, ಅರೇಕಾ ಟೀ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಕೂದಲು ಉದುರ್ತಾ ಇದೆಯಾ? ಹಾ, ಅದಕ್ಕೇನು ಭಯ ಬೀಳ್ಬೇಡಿ, ನಾವಿದೀವಿ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡಿ ಮೇಡಮ್. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರ ಒಂದು ಬೆಳ್ಳಿಯ ಫಲಕ ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವಚರ್ ಕೊಡ್ತಾ ಇದ್ದಾರೆ. ಮಗಳಿಗೆ ಏನಾರ ಕೊಡಿಸಿ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೆಲ್ಲ ಇವರ ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲೂ ಕೂಡ ಇವರ ಶೋರೂಮ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು ನಿಮಗೋಸ್ಕರ. ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕವನ್ನ ಕೊಡ್ತಾ ಇದ್ದಾರೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ನನಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ತುಂಬಾ ಥ್ಯಾಂಕ್ಸ್. ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಯು ಸರ್. ಥ್ಯಾಂಕ್ ಯು. ಆಲ್ಮೋಸ್ಟ್ ಮನೆಯಿಂದ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ ಒಂದ್ಸತಿ ಅವ್ರಿಗೆ ಹಾಯ್ ಹೇಳ್ಬಿಡಿ ಸರ್. ಎಲ್ಲ ಇವರ ವಂಶದವ್ರು ಎಲ್ಲಾರ್ಗು, ಇವ್ರ ಆಫೀಸಲ್ಲಿರೋ ಎಲ್ರಿಗೂ ಕೂಡ ಏನ್ ಹೇಳ್ಬೇಕು ಹೇಳಿ? ಒಂದು ಹಾಯ್ ಹೇಳ್ಬಿಡಿ ಸಾಕು. ಇವ್ರ ವಂಶದವ್ರಿಗೆಲ್ಲ ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. Thank you, sir. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಮಿಲಿಟರಿ ಹೋಟೆಲ್ ಬಂದಿದ್ರು ಜ್ಯೋತಿ ಅವರು. ಒಳ್ಳೆ ಒಂದು ಚಿಕನ್ ಪೆಪ್ಪರ್ ಅನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಟ್ರೈ ಮಾಡಿ ಇವತ್ತೇ. ಪೆಪ್ಪರ್ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕಾಳು ಮೆಣಸು, ಜೀರಿಗೆ, ಕಲ್ಲುಪ್ಪು ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಚಿಕನ್, ರುಬ್ಬಿದ ಮಸಾಲ, ಮೊಸರು, ಮಟನ್ ಮಸಾಲ, ಮಸಾಲ ನೀರು, ಧನಿಯಾ ಪುಡಿ, ಅರಿಶಿನ ಹಾಕಿ ಬಾಡಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಒಂದು ಪ್ಯಾನಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ, ಪುದೀನ, ಉಪ್ಪು, ಬೇಯಿಸಿಕೊಂಡ ಚಿಕನ್ ಹಾಕಿ ಫ್ರೈ ಮಾಡಿ ಗರಂ ಮಸಾಲ, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ ಮಿಶ್ರಣ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿದರೆ ಪೆಪ್ಪರ್ ಚಿಲ್ಲಿ ಚಿಕನ್ ನಿಮ್ಮನೇಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಅತ್ಯಂತ ಜನಪ್ರಿಯವಾದಂಥ ಒಂದು ಹೆಸರು ಜ್ಞಾಪಿಸ್ಕೊಳ್ಳಿ. ಊರಿಂದ ಆಚೆಯವರೇ ಒಂದು ಹೋಟ್ಲು ಕಾಣಿಸ್ಕೊಳ್ತಾ ಇತ್ತು ಮೊದಲು. ಆಮೇಲೆ ಅವೆಲ್ಲ ಊರೊಳಗೆ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ಇವಾಗ. ನಾವು ಫಸ್ಟು ಮೈಸೂರಿಂದ ಹುಣಸೂರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಕಾಣ್ತಾ ಇತ್ತು ಕೇರಳಾಪುರ ಮಿಲಿಟರಿ ಹೋಟೆಲು. ಏನಪ್ಪ ಇದು ಕೇರಳಾಪುರ? ಇದು ಯಾರು ಕೇರಳಾಪುರ? ಕೇರಳದವ್ರು ಬಂದು ಮಿಲಿಟರಿ ಹೋಟ್ಲು ಶುರು ಮಾಡಿಬಿಟ್ರಾ? ಇಲ್ಲ, ಇದು ಎಲ್ಲಿಂದ ಬಂತು ಕೇರಳಾಪುರ ಅಂತ ನಾವೆಲ್ಲ ಸರ್ಚ್ ಮಾಡ್ತಾನೆ ಇದ್ವಿ. ಆ ಊರಾಚೆ ಇರೋ ಹೋಟ್ಲುಗಳೆಲ್ಲ ಊರೊಳಗೆ ಬರೋಕ್ಕೆ ಶುರು ಆಗೋಯ್ತು ಇವಾಗ. ಬೆಂಗಳೂರಲ್ಲಿ ಎಷ್ಟೊಂದು ಹೋಟ್ಲುಗಳಿದೆ ಗೊತ್ತಾ? ಮಲ್ಲೇಶ್ವರದಲ್ಲಿ, ರಾಜಾಜಿನಗರದಲ್ಲಿ, ನವರಂಗ್ ಪಕ್ಕ, ಉತ್ರಳ್ಳಿನಲ್ಲಿ, ಕೈಗೊಂದು ಕಾಲ್ಗೊಂದು ಈ ಕೇರಳಾಪುರದ ಹೋಟ್ಲು ಶುರು ಆಗ್ಬಿಟ್ಟಿದೆ. ಈ ಕೇರಳಾಪುರದ ಹೋಟ್ಲ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೇರಳಾಪುರ ಮಿಲಿಟರಿ ಹೋಟ್ಲ್ ಅವರು ಬಂದಿದ್ದಾರೆ. ಅದರಲ್ಲಿ ಕೇರಳಾಪುರ ಸೌಂದರ್ಯ ಮಿಲಿಟರಿ ಹೋಟ್ಲ್, ಅದು ಸೌಂದರ್ಯ, ಸವಿರುಚಿ ಏನೋ ಅನ್ನೋದು ಅವರು ಇಟ್ಕೊಂಡಿದ್ದಾರೆ. ಇದು ಒಂದೇ ಮನೆ ತಂದವರು. ಇವರೆಲ್ಲ ನೇಕಾರರು. ಈ ನೇಕಾಗಾರಿಕೆ ಮಾಡ್ತಾ ಸ್ವಲ್ಪ ಅದರಲ್ಲಿ ಇನ್ಕಮ್ ಕಡಿಮೆ ಆದಾಗ ತಾಳಪ್ಪ ಒಳ್ಳೆ ಮಾಂಸ ಅಡುಗೆ ಮಾಡ್ತೀವಿ, ಒಂದು ಹೋಟ್ಲು ಮಾಡೋಣ ಅಂತ ಶುರು ಮಾಡಿದ್ರು. ನೀವೆಲ್ಲಿಂದ ಯಾವ ಹೋಟ್ಲಿಗೆ ಹೋದ್ರು ಕೂಡ ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ, ಅವರು ಅಂತ ಇರ್ತಾರೆ. ಆಮೇಲೆ ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಒಂದೇ ಟೇಸ್ಟು. ಸ್ವಲ್ಪ ಒಂದು 15-20% ಹಿಂಗೆ ಇರ್ಬೋದೇನೋ. ಪಕ್ಕ ನಾಟಿ ಶೈಲಿಯಲ್ಲಿ ಅಡುಗೆ ಮಾಡ್ತಾರೆ. ಇವತ್ತು ಅವ್ರನ್ನ ಕರೆಸಿದ್ದೀವಿ. ಕೇರಳಾಪುರ ಹೋಟ್ಲಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಉತ್ರಳ್ಳಿಲಿ ಅವರ ಹೋಟ್ಲಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೆ ಬಸವರಾಜ್ ಅವರೇ ಏನು ಮಾಡ್ತಾ ಇದ್ದೀರಾ? ಬನ್ರಿ ರೀ, ಬನ್ರಿ. ನಮಸ್ಕಾರ. ನಮಸ್ಕಾರ, ಬನ್ರಿ ಬಸವರಾಜ್. ಅದು ಯಾವ ಅಡುಗೆ ಮಾಡಕ್ಕೆ ಕಲ್ತೀರಿ ನೀವು? ವಸಂತರಾಜ. ಅದು ಯಾವಾಗ ಅಡುಗೆ ಮಾಡಕ್ಕೆ ಕಲ್ತ್ರಿ ನೀವು? ನಮ್ಮ ತಾಯಿ ತಂದೆ ಮಾಡೋದು ನೋಡಿ ಕಲಿತಾ ಇದ್ದೆ ಸರ್ ಅಷ್ಟೇ. ಇವಾಗ ನೀವೇ ಅಡುಗೆ ಮಾಡೋದಾ? ಹೌದು, ನಾವೇ ಮಾಡ್ತೀವಿ. ಹಂಗೆ ಕಾಣಕ್ಕಿಲ್ವಲ್ಲ? ಕಾಣಿಸ್ತಾ ಇದ್ದೆ. ಕಾಣಿಸ್ತಾ ಇದ್ದೀರಾ? ಓಕೆ.
ಕೇರಳಾಪುರದ ಸ್ಟೈಲಿನ ಮಟನ್ ಚಾಪ್ಸು ನಮ್ಮ ಇವತ್ತಿನ ನಾಟಿ ಕಾರ್ಯಕ್ರಮದಲ್ಲಿ ಮಟನ್ ಚಾಪ್ಸ್ ವಸಂತ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದೇಂತಾರೆ ಕೇರಳಾಪುರದಲ್ಲಿ ಸ್ವಲ್ಪ ಹೆಂಗಿರುತ್ತೆ ನೋಡ್ಕೊಳ್ಳಿ. ಕೇರಳಾಪುರ ಅನ್ನೋದು ಒಂದು ಊರು. ಆ ಊರು ಇರ್ತಕ್ಕಂಥ ಎಲ್ಲ ಜನಗಳು ಸೇರ್ಕೊಂಡು ಅಲ್ಲಲ್ಲಿ ಹೋಟ್ಲುಗಳನ್ನ ಮಾಡಿದೆ ಕೇರಳಾಪುರದ ಹೋಟ್ಲು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಸಂತ್ ಕುಮಾರ್ ಅವರು ಬಂದಿದ್ದಾರೆ. ಇವ್ರದ್ದೊಂದು 4-5 ಹೋಟ್ಲಿದೆ. ಎಲ್ಲ ಥಿಯೇಟ್ರ್ಗಳ ಪಕ್ಕ ಅಕ್ವೈರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಜಾಗನ. ಅಲ್ಲೇ ಹೋಟ್ಲುಗಳು ನಡೆಸ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹೋಟ್ಲು? ಸರ್ ಬೆಳಗ್ಗೆ 12:30, ರಾತ್ರಿ 12:30 ಇಂದ 4:15ವರೆಗೂ ಓಪನ್ ಇರುತ್ತೆ. ಮತ್ತೆ ಸಂಜೆ 7ರಿಂದ 10:30 ಅಷ್ಟು. ಯಾವತ್ತು ರಜಾ? ಸೋಮವಾರ ಮಾತ್ರ ರಜೆ ಇರುತ್ತೆ. ಸೋಮವಾರ ಮಾತ್ರ ರಜೆ ಇರುತ್ತೆ. ಇವತ್ತು ಕೇರಳಾಪುರದ ಮಿಲಿಟರಿ ಹೋಟೆಲಿನ ಜನಪ್ರಿಯವಾದಂಥ ಒಂದು ಚಾಪ್ಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಚಾಪ್ಸ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಉರಿಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ, ಧನಿಯಾ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಪುದೀನ, ಉಪ್ಪು, ಎಣ್ಣೆ. ಖಾರ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕೋಬಹುದು, ಇದು ಕಮ್ಮಿ ಬೇಕಾದವ್ರು ಕಮ್ಮಿ ಹಾಕೋಬಹುದು. ಹಾಕಿ. ಕಡಲೆಪಪ್ಪು, ಹಸಿಮೆಣಸಿನಕಾಯಿ, ಉರಿಗಡ್ಲೆ, ಉರಿಗಡ್ಲೆ, ಆಮೇಲೆ ಬೆಳ್ಳುಳ್ಳಿ. ಓಕೆ, ಅಷ್ಟೊಂದು ಬೇಕಾ? ಹೌದು ಸರ್. ಓಕೆ, ಸ್ವಲ್ಪ ಆಮೇಲೆ ಖಾರ ಜಾಸ್ತಿನೇ ಹಾಕೋದು, ಕಮ್ಮಿ ಹಾಕಲ್ಲ. ಏನದು? ಶುಂಠಿ. ಶುಂಠಿ. ಆಮೇಲೆ ಮಸಾಲೆ ಐಟಮ್ ಬೇಕಾಗುತ್ತೆ. ತೊಳಿ ಆರಾಮಾಗಿ ತೊಳಿ. ಚಕ್ಕೆ, ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಉರಿಗಡ್ಲೆ, ಬೆಳ್ಳುಳ್ಳಿ, ಮೆಣಸು. ಓಕೆ. ಈ ಮಸಾಲೆ ಇಡೋದು ಯಾರು ನಿಮ್ಮಲ್ಲಿ? ನಿಮ್ಮ ಅಮ್ಮನಾ? ಸರ್ ಮೊದಲು ನಮ್ಮ ತಾಯಿ ಇಡ್ತಾ ಇದ್ರು. ಇವಾಗ ನೀವೇ ಕಲ್ತ್ಬಿಟ್ಟಿದ್ದೀರಲ್ಲ? ನಾವೇ ಮಾಡ್ತಾ ಇದೀವಿ. ಓಕೆ. ಏಲಕ್ಕಿ 1-2. ಆಮೇಲೆ ಧನಿಯಾ ಕಾಳು. ವೆರಿ ಗುಡ್ ಸರ್. ಇದನ್ನ ಒಂದು ಬಾಣಲೆಗೆ ಹಾಕಿ ರೋಸ್ಟ್ ಮಾಡ್ಕೊಬೇಕು ಸರ್. ಆಯ್ತು. ಎಣ್ಣೆ ಹಾಕಿ ಒಂದೊಂದೇ ಮಾಡ್ಕೋಬೇಕಾ? ಒಟ್ಟಿಗೆ ಮಾಡ್ತೀರಿ. ಆಯ್ತಾ? ಇಷ್ಟೇನಾ? ಅಷ್ಟೇ ಸರ್. ಇದು ಯಾವ ಪದ್ಧತಿ ಅಂತ ಹೇಳ್ತೀನಿ ನಿಮಗೆ. ಮೊದಲು ಮನೆಗಳಲ್ಲಿ ಅಡುಗೆ ಮಾಡ್ಬೇಕಂದ್ರೆ ಒಂದು ತಟ್ಟೆ ತೊಗೊಂಡು ತಟ್ಟೆಯೊಳಗೆ ಮಸಾಲ ಪದಾರ್ಥಗಳನ್ನೆಲ್ಲ ಇಟ್ಕೊಂಡು ನೀಟಾಗಿ ನೋಡಿಕೊಂಡು ಕನ್ನಳ್ತಿನಲ್ಲಿ ಇದು ಕಡಿಮೆ ಆಯಿತು, ಇದು ಜಾಸ್ತಿ ಆಯಿತು, ಇದು ಸ್ವಲ್ಪ ಹಾಕ್ಕೋಬೇಕು ಅಂತ ಅಡುಗೆ ಮಾಡ್ತಾಯಿದ್ರು. ಅಡುಗೆ ರುಚಿಯಾಗಿ ಬರ್ತಾಯಿತ್ತು. ಇವಾಗ ಸೀನೆ ಎಲ್ಲ ತೆಗೆದು ಡೈರೆಕ್ಟಾಗಿ ಹಾಕ್ತಾ ಇರೋದು, ಮಾಡಿ ಕಳಿಸ್ತಾ ಇರೋದು. ಎಲ್ಲಿಂದ ರುಚಿ ಬರುತ್ತೆ? ಒಂದಿನ ಉಪ್ಪಾಗುತ್ತೆ, ಒಂದಿನ ಹುಳಿ ಆಗುತ್ತೆ. ಆದರೆ ಮನೆಗಳು ಮಾಡ್ತಾಯಿದ್ರು. ಅವತ್ತು ಹುಳಿ ಸಾರು ಮಾಡೋರು ಇವತ್ತು ಹುಳಿ ಸಾರೇ ಮಾಡ್ತಾರೆ. ಮನೆ ಟೇಸ್ಟೇ ಮಾಡೋದು ನಾವು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇದೇನಾಗುತ್ತೆ ಅಂದರೆ ಈ ಪದ್ಧತಿ ನಿಮಗೆ ಬಂದ್ಬಿಡ್ತು, ಕಣ್ಣಳ್ತೆಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಅದು ಫಿಕ್ಸ್ ಆಗ್ಬಿಡುತ್ತೆ. ನೀವೊಂದು 2 ವರ್ಷ ಬಿಟ್ಕೊಂಡು ಆ ಹೋಟ್ಲಿಗೆ ಹೋದರೆ, ಗುರು 2 ವರ್ಷದಿಂದ ಹೋಗಿದೆಮ್ಮ, ಇವಾಗ ತಿಂದ್ರು ಹಂಗೆ ಇದೆ ಅಂತ ಹೇಳ್ತೀವಿ. ಬಿಕಾಸ್ ಅವ್ರು ಮಾಡೋವಂಥ ಕ್ರಮ ಚೆನ್ನಾಗಿರುತ್ತೆ. ವೆರಿ ಗುಡ್ ಸರ್. ಶುರು ಮಾಡೋಣ? ಓಕೆ. ಏನು ಕೊಳ್ಳಿ ನೀವು? ಒಂದು ಬಾಣಲೆಯಲ್ಲಿ ದೊಡ್ಡ ಬಾಣಲಿ ಬೇಕಾ ಸಣ್ಣ ಬಾಣಲಿನ? ಎಲ್ಲ ಒಟ್ಟಿಗೆ ತಿನ್ನಾಕ್ತೀರಾ? ಹೌದು ಸರ್, ಒಟ್ಟಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಏನದು ಎಲ್ಲ ಹಾಕ್ಬಿಡ್ತಾ ಇದ್ದೀರಾ? ಹೌದು ಸರ್, ಒಟ್ಟಿಗೆ ಹಾಕ್ಬಿಡಿ. ಎಲ್ಲ ಒಂದೇ ಕಡೆ ಇಟ್ಕೊಂಡ, ಅಳತೆ ನೋಡ್ಕೊಂಡ, ಕಣ್ಣಳ್ತೆಗೆ ಸಿಕ್ತು. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಮಾಡಿ. ರೋಸ್ಟ್ ಆದಮೇಲೆ ಕೊಬ್ಬರಿ ಹಾಕೋಬೇಕು. ಇದಕ್ಕೇನೆ? ಹೌದು. ಹಾಕ್ಬಿಡಿ ಸರ್. ಈಗ ಹಾಕ್ಲಾ? ಹಾಕಿ. ಮತ್ತೆ ಕೊತ್ತಂಬರಿ ಹಾಕಿ ಸರ್. ಮತ್ತೆ ಪುದೀನ ಹಾಕಿ ಸರ್. ಪುದೀನ ಒಂದು ಸ್ವಲ್ಪ ಸ್ಮೆಲ್ಲಿಗೆ. ಓಕೆ. ಕೊತ್ತಂಬರಿ, ಪುದೀನ ಹಾಕಿ ತಿರ್ಸ್ಬಿಟ್ಟು ಸರ್ ಇದು ಮಿಕ್ಸಿಗೆ ಹಾಕೋಬೇಕು. ಈಗ ನಾನು ಫಸ್ಟ್ ಅನ್ಕೊಂಡ್ಬಿಟ್ಟಿದ್ದೆ ಅಂದರೆ ಈ ಕೇರಳಾಪುರ ಅನ್ನೋದು ಏನಪ್ಪ, ಏನು ಕೇರಳದಿಂದ ಬಂದು ಮಾಡ್ಬಿಟ್ರೆ ಅನ್ಕೊಳ್ತಾ ಇದ್ದೆ. ಇಲ್ಲ ಸರ್, ಆ ಥರ ಬೇಜಾನ್ ಜನ ಅನ್ಕೊಂಡಿರ್ತಾರೆ. ಹಾಸನ ಜಿಲ್ಲೆ ಅಂತ ಮೇಲೆ ಬೋಲ್ಡ್ ಹಾಕಿರ್ತೀರಿ. ಕನ್ಫ್ಯೂಸ್ ಮಾಡ್ಕೋಬೇಕು. ಮ್ಯಾಪಲ್ಲಿ ಹಾಸನ ಜಿಲ್ಲೆ ಕೇರಳ ಹೋಗ್ಬಿಡ್ತೇನಪ್ಪ, ಇದು ಯಾವ್ದಪ್ಪ ಕೇರಳಾಪುರ ಅಂತ ವಸಂತ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮದಲ್ಲಿ. ಮತ್ತೆ ಮಟನ್ ತೊಳಿ. ಮಟನ್ ಚಾಪ್ಸಾ? ಹೌದು ಸರ್. ಕೇರಳಾಪುರದ ಮಟನ್ ಚಾಪ್ಸ್ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಉಪ್ಪು ಹಾಕ್ಬೇಕು ಸರ್. ಹಾಕಿ ಸರ್. ಸ್ವಲ್ಪ ರೋಸ್ಟ್ ಆಗೋದು. ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕಾ? ಹೌದು ಸರ್. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಉಪ್ಪು ಹಿಡಿಬೇಕಲ್ಲ, ಉಪ್ಪು ಹಿಡಿಬೇಕು. ಮಸಾಲೆ ಹಾಕ್ಲಾ? ಹಾಕ್ಬಿಡಿ ಸರ್. ಒಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನೀರೋಗೋ ತನಕ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಚಾಪ್ಸು. ಕೇರಳಾಪುರ ಸೌಂದರ್ಯ ಮಿಲಿಟರಿ ಹೋಟೆಲ್, ರಾಜಾಜಿನಗರ, ಉತ್ರಳ್ಳಿ, ಕಾಮಾಖ್ಯ ಎಲ್ಲ ಕಡೆನೂ ಕೇರಳಾಪುರದ ಹೋಟೆಲ್ಗಳಿದೆ. ಹಿಂಗೆ ಬರೋದಾ ನಿಮ್ಮ ಕಲರ್ ಎಲ್ಲನೂ? ನೀವು ಕಲರ್ ಏನು ಯೂಸ್ ಮಾಡಲ್ಲ? ಕಲರ್ ಹಿಂಗೆ ಬರೋದಾ ನಿಮ್ಮ ಸಾರಲ್ಲಿ ಕೊಟ್ಟರೆ? ಚೆನ್ನಾಗಿ ಬರುತ್ತೆ ಸರ್. ಯಾಕೋ ಇಲ್ಲೇನಾಗಿತ್ತು? ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲ, ಇನ್ನೂ ಚೆನ್ನಾಗಿ ಹೆಂಗೆ ಬರ್ತದೆ ನೋಡಿ ಬರುತ್ತೆ. ಹೆಂಗೆ ಹೇಳ್ತಾರೆ? ಕೇರಳಾಪುರದ ಅದ್ಭುತವಾಗಿರುವಂಥ ಒಂದು ಮಟನ್ ಚಾಪ್ಸ್ ಅನ್ನ ಮಾಡಿದ್ದಾರೆ ವಸಂತ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೂಲತಃ ಕೇರಳದವರು, ಅರ್ಕಲ್ಗೂಡು ತಾಲೂಕಿನಿಂದ ಬಂದಂಥ ಜನಾಂಗದವರೆಲ್ಲ ಸೇರಿಕೊಂಡು ಕೇರಳಾಪುರದ ಹೋಟೆಲ್ನ ಕರ್ನಾಟಕಾದ್ಯಂತ ಎಲ್ಲ ಕಡೆ ಮಾಡಿದ್ರು. ಅದರಲ್ಲೂ ಜಾಸ್ತಿ ಮಂಡ್ಯ, ಮೈಸೂರು, ಬೆಂಗಳೂರಲ್ಲೇ ಮಾಡಿದ್ದೀವರು. ಅವರೆಲ್ಲ ಒಂದೇ ಕುಟುಂಬದ ಥರ, ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅತ್ತೆ ಮಗ, ನಮ್ಮ ಸೋದರ ಮಗ, ಇವರೆಲ್ಲ ಸೇರ್ಕೊಂಡು ಮಾಡಿರೋದು. ಒಂಥರ ಫ್ಯಾಮಿಲಿ ಬಿಸ್ನೆಸ್ ಅದು. ಅವರು ಹೆಂಡತಿ ಮಕ್ಕಳೆಲ್ಲ ಸೇರ್ಕೊಂಡು ಮಾಡುವಂಥ ಕೇರಳಾಪುರದ ಮಿಲಿಟರಿ ಹೋಟೆಲ್ನ
ವೈಶಿಷ್ಟ್ಯವಾದಂಥ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಹಿಂಗೆ ಇರೋದಾ ನಿಮ್ಮ ಹೋಟ್ಲಲ್ಲಿ? ಸರ್ ನಮ್ಮ ಹೆಸರು ವಸಂತ ರಾಜು, ಹಾಸನ ಜಿಲ್ಲೆ ಕೇಳಾಪುರ ಹಿಂದೂ ಮಿಲ್ಟ್ರಿ ರೋಡ್ ಕಡೆಯಿಂದ ಬಂದಿದ್ದೀನಿ. ಓಕೆ, ನಮ್ಮ ಊಟ ನೋಡಿ, ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಕೇಳಾಪುರ ಹಿಂದೂ ಮಿಲಿಟರಿ ಹೋಟ್ಲಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಚಾಪ್ಸನ್ನ ಮಾಡಿದ್ದಾರೆ. ತಿನ್ನಕ್ಕೆ ನಾವು, ನೋಡಕ್ಕೆ ನೀವು ಬನ್ರಿ. ಬನ್ನಿ ಸರ್. ನೀವು ಬರ್ಬೇಕಾದ್ರೆ ನೀವು ಹೋಟ್ಲಿಂದ ಬಿಸಿ ಬಿಸಿ ಮುದ್ದೆ ತರಬೇಕು. ಹೌದು ಸರ್. ನೆಕ್ಸ್ಟ್ ನೀವು ಬರೀ ಕೈಲಿ ಅಡಾಡ್ಸ್ಕೊಂಡ್ ಬಂದ್ಬಿಟ್ರೆ ನಾವ್ ಹೆಂಗ್ ತಿನ್ನೋದು? ನಮ್ಮ ಹೋಟ್ಲಲ್ಲಿ ಮುದ್ದೆ ಮಾಡಿದೆ ಇವತ್ತು. ಕೇಳಾಪುರ ಹಿಂದೂ ಮಿಲಿಟರಿ ಹೋಟ್ಲಲ್, ಕೇಳಾಪುರ ಸೌಂದರ್ಯ ಮಿಲಿಟರಿ ಹೋಟ್ಲಲ್, ಕೇಳಾಪುರ ಸವಿರುಚಿ ಮಿಲಿಟರಿ ಹೋಟ್ಲಲ್ ಎಲ್ಲ ಇವ್ರ ವಂಶದ್ದೇ. ಕೂತ್ಕೊಳ್ಳಿ ಸರ್. ನಮಸ್ತೆ ಸರ್. ನಮಸ್ಕಾರ. ಮತ್ತೆ ನೀವು ನಿಮ್ಮ ಹೋಟ್ಲಲ್ಲಿ ಇರೋದು ಒಂದು ರಾಜಾಜಿನಗರ್. ಎಲ್ಲಿ? ನವರಂಗಿನ ಮುಂದ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡು. ಓಕೆ. ನಿಮ್ಗೂ ಇವ್ರಿಗೆ ಏನ್ ಸಂಬಂಧ? ಇವ್ರ ತಮ್ಮ ಆಗ್ಬೇಕು ನಮ್ಗೆ. ಇವ್ರು ತಮ್ಮ ಆಗ್ಬೇಕು. ಹೆಂಗ? ಇವರು ನಮ್ಗೆ ತಮ್ಮ. ಹೌದು, ಗೊತ್ತಾಯ್ತು. ನೀವ್ ಅಣ್ಣ ಹಂಗೆ ಹೇಳ್ತಾ ಹೋಗ್ತಾರಪ್ಪ. ಅವ್ರ ತಮ್ಮ, ಅವ್ರು ನಮ್ಮ ಬಾಮ ಇದ್ದೀನ ಅಣ್ಣ, ಇವ್ರು ನಮ್ಮ ಅಕ್ಕೆ ತಮ್ಮ, ಅವ್ರದ್ದು ಒಂದು ದೊಡ್ಡಪ್ಪನ ಚಿಕ್ಕಪ್ಪನ ಮಗ. ಹಿಂಗೆ ಹೇಳ್ಕೊಂಡು ಬೆಂಗಳೂರು ಒಂದು 200 ಹೋಟ್ಲಾಗ ಹೋಯ್ತಪ್ಪ. ಇಲ್ಲ ಇಲ್ಲ, ಇನ್ನೂ ಆಗಿಲ್ಲ. ಕರ್ನಾಟಕ ಆಗಿದೆ. ಕರ್ನಾಟಕ ಆಗಿದೆ. 200 ಇದೆ ಕರ್ನಾಟಕದಲ್ಲಿ. 200 ಹೋಟ್ಲ್ ಇದೆ. ಒಂದು ಚಿಕ್ಕ ಚಿಕ್ಕ ಫ್ಯಾಮಿಲಿಗಳೆಲ್ಲ ಮಾಡ್ತಾ ಇದಾವೆ. ಬಿಸ್ನೆಸ್ ಮಾಡೋದ್ರಲ್ಲಿ ಅಷ್ಟಕ್ಕೆ ಮೀಸಲು ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ತೊಂದರೆ ಇಲ್ಲ. ಎಸ್, ಅವ್ರಿಗೆ ತಪ್ಪು ಇಲ್ಲ, ತಪ್ಪೇನಿಲ್ಲ. ಒಳ್ಳೆ ರುಚಿ ಕೊಡ್ತಾ ಇದೀವಿ, ಒಳ್ಳೆ ಬೆಲೆಗೆ ಆಹಾರ ಕೊಡ್ತಾ ಇದೀವಿ. ಮನೇಲಿ ಮಾಡುವಂತ ಒಂದು ಒಳ್ಳೆ ಆಹಾರ ನಮ್ಮ ಹೋಟ್ಲಲ್ಲಿ ಸಿಗ್ತಾ ಇದೆ. ಬನ್ನಿ ಅಂತ ಕರೆದಾಗ ಹೋಗಿ ತಿನ್ನೋದು ತಪ್ಪೇನೂ ಇಲ್ಲ. ಬಟ್ ಆ ಲುಕ್ ಅಂಡ್ ಫೀಲ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಮೊದಲು ನಾನು ಫಸ್ಟ್ ನೋಡ್ತಾ ಇದ್ದೆ ಹುಣಸೂರು ರೋಡಲ್ಲೇ ಹೋಗ್ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡು. ಏನು ನಮ್ಮ ಹುಣಸೂರಲ್ಲಿ ನಮ್ಮ ಮಾವ ಅವರೇ. ಹಂಗೆ ನೀವೆಲ್ಲ ಮಾವ, ನಮ್ಮ ಚಿಕ್ಕಪ್ಪ, ಅವರೇ ನಮ್ಮ ಇದು ಅಖಿಲ ಕರ್ನಾಟಕ ಹೋಟೆಲ್ಗಳು ಏನಿದೆ, ಕೇರಳಾಪುರ ಹೋಟೆಲ್ಸ್, ಅದಕ್ಕೆ ಅವರೇ ಅಧ್ಯಕ್ಷರು. ಹೌದಾ? ಅಧ್ಯಕ್ಷ ಅವರೇನಾ? ಓಕೆ. ಒಳ್ಳೆ ಒಂದು ಇದನ್ನ ಮಾಡ್ಕೊಟ್ಟಿದ್ದಾರೆ. ಟ್ರೈ ಮಾಡಲ್ಲ ನಾನು ಇವತ್ತು. ಮಾಡಿ ಸರ್, ನಿಮಗೋಸ್ಕರ ಮಾಡಿರೋದು. ನೇಪಾಳಿ ಬರ ಇಲ್ಲಿ. ನಮಗೋಸ್ಕರ ನಿಮಗಾಗಿ ಮಾಡಿ. ನೀವು ಹೇಳಿದ್ರೆ ತರಬೇಕಾಗಿತ್ತು. ನಾನೇ ಹೇಳೋದು ಹೆಂಗ್ರಿ ತಿನ್ನೋದ್ಲಿ ಮಾಡ್ಸಬಿಡಿ ಸರ್. ಅದು ಒಂದು ಎಲ್ಲಿ ಮಾಡ್ಸೋದು ಮುದ್ದೆನಾ? ನಮ್ಮಲ್ಲಿ ಮುದ್ದೆ ಮಾಡೋದನ್ನ ಜನ ಸ್ವಲ್ಪ ಕೆಲವರು ಕೇಳ್ತಾ ಇದ್ದಾರೆ. ಮುದ್ದೆ ಮಾಡ್ತಾ ಇದ್ವಿ, ಮುದ್ದೆ ಮಾಡೋರು ಬಂದಿಲ್ಲ ಇವತ್ತು, ಬರೀ ಒದ್ದೆ. ಇಲ್ಲ, ನಮ್ಮಲ್ಲಿ ಜನ ಇನ್ನ ಬಂದ ಕೆಲವರು ನಮ್ಮಲ್ಲಿ ಮುದ್ದೆ ಹೇಗೆ ಮಾಡ್ತೀರಾ ಅಂತ ಅದೊಂದು ಕೇಳೋ ಜನ ತುಂಬಾ ಅಂತೂ ಇದ್ದಾರೆ. ಕೇರಳಾಪುರ ಮಿಲಿಟರಿ ಹೋಟ್ಲವ್ರು ಇವರು. ನೋಡ್ಕೊಂಡಿರಿ ಇವ್ರನ್ನ, ಮುದ್ದೆ ಚೆನ್ನಾಗಿ ಮಾಡ್ತಾರೆ. ಅದೇ ನೋಡ್ ಕಲ್ತ್ಕೊಂತಣ್ಣ ಒಂದು ವಾರ ಆಗ್ಬಿಟ್ಟು. ತಿರ್ಗಾ ಬಿಟ್ಟು ಕೆಲಸ ಬಿಟ್ಟು ಹೋಗ್ಬಿಡು. ಹೋಗಲೇ ಎಲ್ಲ ಕಲ್ತ್ಕೊಳ್ಳಿ ಅಂತೆ. ನೀನು ಕಲಿದಿರೋದು ಯಾವ್ದೋ ಇದೆ. ಎಲ್ಲ ಬಂದ್ರೆ ನಾವೇ ಇಟ್ಕೊಬಿಡ್ತೀವಿ ಬಿಡಿ. ಹೋಗ ಒಳಗಡೆ ನೀನು ದುಷ್ಟೇ ತಗೋ. ನಿಂಗೆ ಸರ್ ಇಲ್ಲಿ ಇದ್ದು ಬೇಜಾರಾಯ್ತು. ನಾನು ಒಂದು ವಾರ ಬಂದ್ಬಿಡ್ತೀನಿ. ಎಲ್ಲಿ ಬಂದ್ರು ಕೆಲಸದವ್ರು ನೋಡ್ಕೋಬೇಕಾಗ್ರಿ. ಇವಾಗಪ್ಪ ಸಮಸ್ಯೆ. ಹೋಗ ಒಳಗೆ, ಅಲ್ಲೇ ಡೀಲ್ ಆಗ್ತಾನೆ. ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಕೆಲಸ ಬಿಟ್ಟು 20,000 ಅಡ್ವಾನ್ಸ್ ಇಟ್ಕೊಂಡವನೆ. ಬಿಟ್ಬಿಡ್ತೀವ ನಾವು. ಒಳ್ಳೆ ಚಾಪ್ಸು. ಮಟನ್ ಎಲ್ಲ ಎಲ್ಲಿ ತರ್ತೀರಾ ನೀವು? ಮಟನ್ ಎಲ್ಲ ನಮ್ಮ ಸರೌಂಡಿಂಗ್ ಎಲ್ಲ ಒಂದು ಪರ್ಮನೆಂಟ್ ಅಂಗಡಿ ಇಟ್ಕೊಂಡಿರ್ತೀವಿ. ಓಕೆ. ನಮ್ಗೆ ಇದೇ ರೀತಿ ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಓಕೆ. ಅದಕ್ಕೆ ನಾವೇ ಡೈಲಿ ದಿನ ನಾವೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಆ ಸೆಲೆಕ್ಷನ್ ಎಲ್ಲ ಮೇಯ್ನ್ ನಮ್ಮಲ್ಲಿ. ಸ್ವಲ್ಪ ತುಂಬಾ ಮಟನ್ ಚೆನ್ನಾಗಿರ್ಬೇಕು, ಮಟನ್ ಮಾಡೋರು ಚೆನ್ನಾಗಿರ್ಬೇಕು. ಹೌದೌದು. ಇವೆರಡಲ್ಲಿ ಒಂದು ಚೆನ್ನಾಗಿಲ್ಲ ಅಂದ್ರೆ ಅಡುಗೆ ಚೆನ್ನಾಗಲ್ಲ. ಚೆನ್ನಾಗಿದೆ. ಹೇಗಿದೆ ಸರ್? ಮನೆಯಲ್ಲಿ ಮಾಡ್ದಂಗಿದೆ. ನಮ್ಮಲ್ಲೆಲ್ಲ ಮನೆ ಥರನೇ. ನಾವು ಮಸಾಲೆ ಎಲ್ಲ ನಮ್ಮಲ್ಲಿ ಎಲ್ಲ ರಾ ಮೆಟೀರಿಯಲ್ ಇಂದಾನೆ ರೆಡಿ ಮಾಡ್ಕೊಳ್ಳೋದು. ಪೌಡರ್ಸ್ ಯೂಸ್ ಮಾಡಲ್ಲ. ಕಚ್ಚಾ ಇವಾಗ ಮೆಣಸಿನ್ಕಾಯಿ ಏನೇನು ಬರುತ್ತೋ ಎಲ್ಲ ಗ್ರೈಂಡ್ ಮಾಡಿ ನಾವೇ ರೆಡಿ ಮಾಡೋದು. ಓಕೆ. ಆಮೇಲೆ ನಮ್ಮಲ್ಲಿ ಜನಗಳಿಗೆ ಗೊತ್ತಿರೋದು, ಮುಖ್ಯವಾಗಿ ಇವಾಗ ನಮ್ಮ ಕಸ್ಟಮರ್ಸ್ ಗೊತ್ತಿರೋದೇನು ಅಂದರೆ, ಯಾವುದೇ ಊಟ ಆದರೆ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ. ಅದಂತೂ 100% ಜನ ಹೇಳ್ತಾರೆ. ಇವತ್ತು ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಒಂದು ಊಟ ಆರಾಮಾಗಿ ನೀವು ಮನೇಲಿ ಆರಾಮಾಗಿ ಮಾಡ್ಬೋದು. ಸೋಡಾ ಗೀಡ ಬಳಸೋದು ಅವೆಲ್ಲ ಏನಿಲ್ಲ. ಇಲ್ಲಿ ಇಲ್ಲಿ ತಗೊಳ್ಳಿ, ನೀವು ತಗೊಳ್ಳಿ. ಇಲ್ಲ ಟೇಸ್ಟ್ ನೋಡಿ ಹೇಗಿದೆ ಸರ್. ಇನ್ನೊಂದು ಪೀಸ್ ತಗೊಳ್ಳಿ, ಇನ್ನೊಂದು ಪೀಸ್ ಹಾಕಿ. ಅಯ್ಯೋ ಸಾಕು, ಚೆನ್ನಾಗಿ ಮಾಡಿದ್ದೀರಾ. ಟೇಸ್ಟ್ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಮುದ್ದೆಗೆ ಈ ಚಾಪ್ಸ್ ಹಾಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ತೀವಿ ರೀ. ಹೊಸ ಇದೆ. ಥ್ಯಾಂಕ್ ಯು. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಸರ್. ತುಂಬ ಚೆನ್ನಾಗಿದೆ ಹೊಸ. ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಮಾಡಿ. ಹೊಸ ಹೊಸ ಹುಡುಗರು ಬರಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ನಾವೇ ಸ್ವಂತವಾಗಿ ಏನೋ ಮಾಡ್ತೀವಿ ಅಂದಾಗ ಸಣ್ಣದು ದೊಡ್ಡದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕಾಲ ಮೇಲೆ ನಾವು ನಿಲ್ತೀವಿ ಅಂತೀವಲ್ಲ, ಅದೇ ತುಂಬ ಇಂಪಾರ್ಟೆಂಟು. ನಿಮ್ಮನ್ನೆಲ್ಲ ಥ್ಯಾಂಕ್ಸ್ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ನಿಮಗೂ ಅಷ್ಟೇ ಇನ್ನೊಂದಷ್ಟು ಒಳ್ಳೊಳ್ಳೆ ಐಟಮ್ಗಳನ್ನ ತೋರಿಸಿ ನಿಮ್ಮ ಹೋಟೆಲ್ಗಳದ್ದು. ಯಾಕಂದ್ರೆ ನನಗೆ ಗೊತ್ತಿಲ್ಲ ಯಾವ ಕೇರಳಾಪುರ ಗುರು, ಯಾವ ಕೇರಳದಿಂದ ಬಂದು ಮಾಡ್ಬಿಟ್ಟವರಪ್ಪ ಇಲ್ಲಿ ಅನ್ಕೊಳ್ತಾ ಇದ್ದೆ. ಸ್ವಲ್ಪ ರುಚಿ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಅಟ್ಮಾಸ್ಫಿಯರು, ನಾವು ಕುತ್ಕೊಳ್ಳೋಂಥ ಜಾಗ ಎಲ್ಲ ಸ್ವಲ್ಪ ಚೆನ್ನಾಗಿ, ವಾತಾವರಣ ಚೆನ್ನಾಗಿದೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಮಿಲಿಟರಿ ಹೋಟ್ಲ್ಗಳಿಗೆ ಜನಗಳೇ ಹೋಗ್ತಾ ಇಲ್ಲ. ನಮ್ಮ ಕಾರ್ಯಕ್ರಮ ಶುರು ಆದ್ಮೇಲೆ ಸಾಕಷ್ಟು ಮಿಲಿಟರಿ ಹೋಟ್ಲ್ಗಳಿಗೆ ಜನಗಳು ಹೋಗ್ತಾ ಇದ್ದಾರೆ. ಮೊದಲೇನಂದ್ರೆ ಸ್ವಲ್ಪ ಏನೋ ರಾತ್ರಿ 9 ಗಂಟೆ ಮೇಲೆ ಜನ ಬರೋರು, ಆ ಥರದವರೇ ಮಿಲಿಟರಿ ಹೋಟ್ಲಿಗೆ ಬರ್ತಾ ಇದ್ದಿದ್ದು.
ನಮ್ಮ ಪ್ರೋಗ್ರಾಮ್ ಮೇಲೆ ಹೇಳ್ತಾ ಇದೀನಿ, ಫ್ಯಾಮಿಲಿ ಮಿಲಿಟರಿ ಹೋಟೆಲ್ಗಳಿದೆ ರೀ. ಹೌದು, ಹೋಗಿ ನಮ್ಮಲ್ಲೆಲ್ಲ ಮೊದಲಿಂದ ತಲೆ ಫ್ಯಾಮಿಲಿ ಮಾಂಸ, ಕಾಲ್ ಸೂಪು, ಬೋಟಿ ಇವೆಲ್ಲ ಮನೇಲಿ ತಿನ್ನಕ್ಕಾಗಲ್ಲ, ಅಲ್ಲೋಗಿ ತಿನ್ಕೊಂಬನ್ನಿ ಅಂತ. ಆದ್ರಿಂದ ನಿಮ್ಮ ಪರಿಸರಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ಜನಗಳನ್ನ ಬರಂಗ್ ಮಾಡ್ಕೊಳ್ಳಿ, ಒಳ್ಳೆ ಆಹಾರ ಕೊಡಿ. ನಿಮ್ಮ ಫೋನ್ ನಂಬರ್ ಹೇಳ್ರಿ. 99 808 808 110 110 46. 46. ಈ ನಂಬರ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಿ, ಯಾರ್ಯಾರ ಅಡ್ರೆಸ್ ಹೇಳಿ, ಒಳ್ಳೆ ಅಡಿಗೆ ಮಾಡ್ಕೊಡಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ವಸಂತ್. ಥ್ಯಾಂಕ್ ಯು ಗಿರಿರಾಜ್ ಅವರೇ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ, ಗಮ್ಮಂತದೆ ಅಂತಿರ್ಬೋದಲ್ಲ ನಿಮಗೂ. ಓಕೆ, ಇಷ್ಟೊಂದು ಅದ್ಭುತವಾಗಿದೆ. ಇವತ್ತೇ ಮಟನ್ ತರಿಸ್ಕೊಳ್ಳಿ, ಈಗಲೇ ಚಾಪ್ಸ್ನ ಮಾಡ್ಕೊಳ್ಳಿ. ಮಟನ್ ಚಾಪ್ಸ್ ಮಾಡೋ ವಿಧಾನ: ಒಂದು ಪ್ಲೇಟಿಗೆ ಹಸಿ ಮೆಣಸಿನಕಾಯಿ, ಹುರಿಗಡ್ಲೆ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ, ಧನಿಯಾ. ಒಂದು ಪ್ಯಾನಿಗೆ ಎಣ್ಣೆ, ಸಮವಾಗಿ ಜೋಡಿಸಿಕೊಂಡ ಮಸಾಲಾ ಪದಾರ್ಥಗಳು ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಅದಕ್ಕಾದ್ಮೇಲೆ ಮಟನ್, ಉಪ್ಪು, ಅರಿಶಿನ ಹಾಕಿ ಫ್ರೈ ಮಾಡಿ ರುಬ್ಬಿದ ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ಕೇರಳಪುರ ಹೋಟೆಲ್ ಸ್ಪೆಷಲ್ ಮಟನ್ ಚಾಪ್ಸ್ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮನ ಮುಗಿಸ್ಬೇಕು. ಮುರಳಿಯವರೇ, ನಾವು ಕಾರ್ಯಕ್ರಮಕ್ಕೆ ಬರ್ಬೋದಾ? ಅಡುಗೆನ ಮಾಡ್ಬೋದಾ? ನಮ್ಮ ಕೈ ರುಚಿನ ತೋರಿಸ್ಬೋದಾ? ಖಂಡಿತವಾಗ್ಲೂ ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಜೊತೆಗೆ ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂತಹ ನಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅವ್ರನ್ನ ಕರೆಸಿ ಅವರ ಹೋಟೆಲಿನ ಸ್ಪೆಷಲ್ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗ್ತೀವಿ. ಅಡುಗೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ.